भक्त वृंद की जय, श्री श्री गुरु गौरांग की जय, श्रील प्रभुपाद की जय। नमो विष्णुपादाय कृष्ण प्रेष्ठाय भूतले श्रीमते भक्ति विकास स्वामी नामिने। नमो विष्णुपादाय कृष्ण प्रेष्ठाय भूतले श्रीमते भक्ति वेदांत स्वामी नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देश तारिणे। वंदे हम श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सगण रघुनाथान्वितं तं साद्वैतं सावधूतं परिजनसहितं कृष्ण चैतन्यदेवं श्रीराधा कृष्णपादान् सगण ललिता श्रीविशाखान्वितांश्च। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण। ಹೋದ್ವಾರ ನಾವು ಒಂದು ಅಧಿಕೃತ ಅವತಾರದ ಲಕ್ಷಣಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಹಿಂದಿ ಅನುವಾದ ಅಧಿಕೃತ ಅವತಾರದ ಲಕ್ಷಣಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಅವತಾರ ಅಂದರೆ ಹೇಗೆ ಗುರುತಿಸ್ಬೇಕು. ಸೊ ಎಲ್ಲರೂ ನಾನು ಅವತಾರ ಅಂಥೇಳಿ ಅಡ್ವರ್ಟೈಸ್ ಮಾಡಿದರೆ ಅಥವಾ ಬೇರೆಯವರು ಅವ್ರ ಬಗ್ಗೆ ಅಡ್ವರ್ಟೈಸ್ ಮಾಡಿದರೆ ಹಾಗೆ ನಾವು ಒಪ್ಕೋಬಾರ್ದು. ಸೊ ನಾವು ಅವತಾರದ 5 ಲಕ್ಷಣಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಮೊದಲನೇದು ಯಾವುದು? ಶಾಸ್ತ್ರದಲ್ಲಿ ಅವತಾರದ ಬಗ್ಗೆ ವರ್ಣನೆ ಆಗಿರಬೇಕು, ವೇದಶಾಸ್ತ್ರಗಳಲ್ಲಿ. ಅದು ಮೊದಲನೇದು. ಯಾಕಂದರೆ ವೇದಶಾಸ್ತ್ರಗಳೇನು? ಅದು ಪರಿಪೂರ್ಣ ಜ್ಞಾನ, ಅದು ನಿತ್ಯ ಅನಾದಿ ಶಾಶ್ವತ ಮತ್ತು ಅನಾದಿ ಸಿದ್ಧವಾದ ಜ್ಞಾನ ಅದು. ಸೊ ಮೊದಲಿನ ಕಾಲದಲ್ಲಿ ಎಲ್ಲ ಜ್ಞಾನ ವೇದಗಳಿಂದನೇ ಬರ್ತಿತ್ತು. ಸೊ ಹೀಗೆ ಜ್ಞಾನದ ಆಧಾರದ ಮೇಲೆ ನಾವು ಅವತಾರವನ್ನು ಗುರುತಿಸ್ತೇವೆ. ಅದು ಮೊದಲನೇದು. ಎರಡನೇದು ವಿಶ್ವರೂಪವನ್ನು ತೋರಿಸ್ಬೇಕು. ಅವತಾರ ಹೇಗೆ 11ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದ. ಅಲ್ಲಿ ವರ್ಣನೆ ಆಗುತ್ತೆ. ಏನಂತ ಹೇಳಿ ವರ್ಣನೆ ಆಗುತ್ತೆ? ಹೂ ವಿಲ್ ಟ್ರಾನ್ಸ್ಲೇಟ್? ಯು ಆರ್ ಪರಮಾನ. ಅರ್ಜುನನಿಗೆ ವಿಶ್ವರೂಪವನ್ನು ನೋಡುವ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಅರ್ಜುನನೇನು ಆಲ್ರೆಡಿ ಕೃಷ್ಣನನ್ನು ಭಗವಂತ ಅಂಥೇಳಿ ದೇವರಂಥೇಳಿ ಒಪ್ಕೊಂಡಿದ್ದ. ಈಗ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 10ನೇ ಅಧ್ಯಾಯದ ಆರಂಭದಲ್ಲಿ ಅರ್ಜುನ ಹೇಳ್ತಾನೆ, ಪರಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಸೊ ಅರ್ಜುನ ಕೃಷ್ಣನಿಗೆ ಪರಬ್ರಹ್ಮ ಅಂಥೇಳಿ ಹೊಗಳ್ತಾ ಇದ್ದಾನೆ. ಎಲ್ಲರ ಆಶ್ರಯ ಮತ್ತು ಪರಿಶುದ್ಧನಾದವನು. ಕೃಷ್ಣನಲ್ಲಿ ಯಾವುದೇ ಕಲ್ಮಶಗಳಿರಲ್ಲ. ಪವಿತ್ರಂ ಪರಮಂ ಭವಾನ್ ಅಂದರೆ ಅದರ ಅರ್ಥ ಏನು? ನಾವು ಕಲ್ಮಶಗಳಿಂದ ಕೂಡಿದರೆ ನಾವು ಕೃಷ್ಣನ ಹತ್ತಿರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಪರಮ ಪವಿತ್ರನಾದದ್ದರಿಂದ ನಾವು ಅವನ ಹತ್ತಿರ ಹೋಗಬೇಕಂದ್ರೆ ನಾವು ಪವಿತ್ರರಾಗಬೇಕು. ಪವಿತ್ರಂ ಪರಮಂ ಭವಾನ್
ಶಾಶ್ವತಂ ಆದಿದೇವಂ ಅಜಂ ವಿಭುಂ ಅಂಥೇಳಿ, ಅವನು ಶಾಶ್ವತನಾದವನು, ಆದಿದೇವನು, ಎಲ್ಲ ದೇವಿ ದೇವತೆಗಳಿಗಿಂತ ಶ್ರೇಷ್ಠನಾದವನು. ಅದಕ್ಕೋಸ್ಕರ ಅವನಿಗೆ ಆದಿ, ಅಥವಾ ಎಲ್ಲ ದೇವಿ ದೇವತೆಗಳು ಅವನಿಂದ ಬರ್ತಾರೆ. ಆದಿದೇವಂ ಅಜಂ, ಅವನು ಅಜನ್ಮ, ಅವನಿಗೆ ಜನ್ಮ ಮತ್ತು ಮೃತ್ಯು ಇಲ್ಲ. ಇದು ನನ್ನ ಅಭಿಪ್ರಾಯ ಅಷ್ಟೇ ಅಲ್ಲ. ಆಹುಸ್ತ್ವಾಂ ಋಷಯ ಸರ್ವೇ ದೇವರ್ಷಿ ನಾರದಸ್ತತ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಸಿಮೆ. ಎಲ್ಲ ಋಷಿ ಮುನಿಗಳು ಇದನ್ನು ಒಪ್ಕೊಂಡಿದ್ದಾರೆ ಅಂಥೇಳಿ. ದೇವರ್ಷಿ, ನಾರದ, ವ್ಯಾಸ, ಅಸಿತ, ದೇವಲ, ಇವರೆಲ್ಲರೂ ವೈದಿಕ ಅಧಿಕಾರಿಗಳು, ವೈದಿಕ ಜ್ಞಾನದಲ್ಲಿ. ಸೊ ಅವರೆಲ್ಲ ಒಪ್ಕೊಂಡಿದ್ದಾರೆ. ಈಗ ನೀನು ಅದನ್ನೇ ಹೇಳ್ತಾ ಇದ್ದೀಯ ಅಂಥೇಳಿ ಕೃಷ್ಣ ಅರ್ಜುನನಿಗೆ ಹೇಳಿದ್ದು. ಕೃಷ್ಣ ಆಲ್ರೆಡಿ ಅವನನ್ನು ಒಪ್ಕೊಂಡಿದ್ದ. ಆದರೂ ಜನಸಾಮಾನ್ಯರು ಅದನ್ನು ನಂಬದೇ ಇರ್ಬೋದು ಅಂಥೇಳಿ, ಇರದೇ ಇರ್ಬೋದು. ಅದಕ್ಕೋಸ್ಕರ ಅರ್ಜುನ ಅವರಿಗಾಗಿ, ಜನಸಾಮಾನ್ಯರಿಗಾಗಿ ವಿಶ್ವರೂಪವನ್ನು ತೋರಿಸ್ಲಿಕ್ಕೆ ಹೇಳ್ತಾನೆ. ಹೀಗೆ ದೇವರಾದ ಭಗವಂತ ಈಗ ಅವತಾರ ಆದವರೇನು ವಿಶ್ವರೂಪವನ್ನು ತೋರಿಸ್ಬೇಕು. ಅದನ್ನು ನಾವು ಚರ್ಚೆ ಮಾಡಿದ್ದೀವಿ. ಆಮೇಲೆ ಮೂರನೇದೇನು, ಅಸಾಮಾನ್ಯ ಕಾರ್ಯಗಳನ್ನು ಮಾಡಬೇಕು. ಜನಸಾಮಾನ್ಯರು ಮಾಡದೆ ಅಥವಾ ಯಾವುದೇ ಜೀವಿನೂ ಮಾಡದಂಥ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಬೇಕು. ಉದಾಹರಣೆಗೆ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದು. ಎಲ್ಲರೂ ರಾಸಲೀಲೆ ಅನುಕರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಕೃಷ್ಣನ ರಾಸಲೀಲೆ. ಆದರೆ ಕೃಷ್ಣ ಗೋವರ್ಧನನ ಎತ್ತಿ ಹಿಡಿದಿದ್ದ, ಅದನ್ನು ಮಾಡಬೇಕಲ್ಲ. ಹೀಗೆ ಅದಾದ ನಂತರ 4ನೇ ಅವತಾರದ ಲಕ್ಷಣ ಏನು? ಭಗವಂತನ ಅವತಾರ ಆಗೋದಕ್ಕೆ ಒಂದು ವಿಶೇಷ ಉದ್ದೇಶ ಇರಬೇಕು. ಹಾಗೆ ಬಂದುಬಿಡೋದಲ್ಲ, ಏನಾದರೂ ಉದ್ದೇಶ ಇರಬೇಕಲ್ಲ. ನಾನೇನು ಉದಾಹರಣೆ ಕೊಟ್ಟೆ, ಈಗ ಬುದ್ಧ ಅವತಾರ ಆದದ್ದು ಅದಕ್ಕೆ ವೇದದ ಹೆಸರಿನಲ್ಲಿ ಹಿಂಸೆಯನ್ನು ತಡೆಯೋದಕ್ಕೆ, ವಿಶೇಷವಾಗಿ ಪಶುಗಳ ಮೇಲೆ ಹಿಂಸೆಯನ್ನು ತಡೆಯೋದಕ್ಕೆ. ಆಹುತಿ ಕೊಡ್ತಿದ್ರಲ್ಲ ವೇದದ ಹೆಸರಿನಲ್ಲಿ, ಅವರು ಬರೀ ತಿನ್ನಲಿಕ್ಕೇ ಆಹುತಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಪಶುಗಳನ್ನು ತಿನ್ನಲಿಕ್ಕೇ, ಅದನ್ನು ನಿಲ್ಲಿಸಲಿಕ್ಕೆ ಬುದ್ಧ ಅವತಾರವಾದದ್ದು. ಆಮೇಲೆ 5ನೇದು ಏನು, ಅವತಾರಗಳ ಪಾದಗಳ ಮೇಲೆ ಮತ್ತು ಅಥವಾ ಕೈಗಳ ಮೇಲೆ ಏನು ವಿಶೇಷ ಚಿಹ್ನೆಗಳಿರಬೇಕು. ಅದು 5ನೇದು. ಸಾಮಾನ್ಯವಾಗಿ ಏನು ಹೇಳಿದೆ, ಕಲಿಯುಗದಲ್ಲಿ ಯಾವುದೇ ಅವತಾರ ಇಲ್ಲ ಅಂತ ಹೇಳಿದೆ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ. ಅದಕ್ಕೆ ನಮಗೆ ಅವತಾರಗಳ ಬಗ್ಗೆ, ಅವತಾರಗಳ ಲಕ್ಷಣ ಬಗ್ಗೆ ಗೊತ್ತಿರಲಿಲ್ಲ ಅಂದರೂ ಅದನ್ನೊಂದು ತಿಳ್ಕೊಂಬಿಡ್ಬೇಕು, ಕಲಿಯುಗದಲ್ಲಿ ಯಾವುದೇ ಅವತಾರ ಇಲ್ಲ ಅಂತ ಹೇಳಿ. ಆದರೆ ಬುದ್ಧನ ಬಗ್ಗೆ ಹೇಳ್ತಾ ಇದ್ದೀವಲ್ಲ ನಾವು, ಅದರ ಅರ್ಥ ಏನು? ಬುದ್ಧ ಸಾಕ್ಷಾತ್ ಅವತಾರ ಅಲ್ಲ, ಒಂದು ಶಕ್ತಾವೇಶ ಅವತಾರ ಅಂತ ಹೇಳ್ತೀವಿ ನಾವು. ಶಕ್ತಾವೇಶ ಅಂದರೆ ಒಬ್ಬ ಜೀವಿಯಲ್ಲಿ ಭಗವಂತನ ಶಕ್ತಿಯ ಆವೇಶವಾಗಿರುತ್ತೆ, ಅದಕ್ಕೆ ಶಕ್ತಾವೇಶ ಅವತಾರ. ಒಂದು ವಿಶೇಷ ಕಾರ್ಯವನ್ನು ಮಾಡಲಿಕ್ಕೆ, ಅದಕ್ಕೆ ಶಕ್ತಾವೇಶ. ಅದಕ್ಕೋಸ್ಕರ ಬುದ್ಧ ಅವತಾರ ಒಂದು ದೃಷ್ಟಿಯಿಂದ ಅವತಾರ ಅಲ್ಲ. ಮತ್ತು ಕಲ್ಕಿ ಅವತಾರದ ಬಗ್ಗೆ ಹೇಳಿದೆ ಮುಂದೆ, 4,27,000 ವರ್ಷ ಆದ ನಂತರ. ಅದು ಕಲಿಯುಗದ ಅವತಾರ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ ಶಾಸ್ತ್ರದಲ್ಲಿ ಏನು ಹೇಳಿದೆ, ಯುಗ ಸಂಧ್ಯಾಯವು ಅಂತ ಹೇಳಿದೆ. 2 ಯುಗಗಳ ಸಂಧಿಯಲ್ಲಿ, ಅದರ ಅರ್ಥ ಏನು, ಕಲಿಯುಗದ ಕೊನೆಗೆ ಮತ್ತು ಮುಂದಿನ ಸತ್ಯಯುಗ ಆರಂಭ ಆಗುವುದಕ್ಕಿಂತ ಮುಂಚೆ ಏನು ಏನಾಗುತ್ತೆ, ಕಲ್ಕಿ ಅವತಾರ ಆಗುತ್ತೆ. ಇನ್ನು ಉಳಿದದ್ದು ನಾವೇನು ಹೇಳ್ತಾ ಇದ್ದೀವಿ, ಚೈತನ್ಯ ಮಹಾಪ್ರಭು ಕೃಷ್ಣನೇ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಕೃಷ್ಣನ ಅವತಾರ ಅಥವಾ ಕೃಷ್ಣನೇ ಅಂತ ಹೇಳ್ತಾ ಇದ್ದೀವಿ. ಇದೇ ಒಂದೇ ಅವತಾರ,
ಇನ್ನು ಕಲಿಯುಗದಲ್ಲಿ. ಅದಕ್ಕೆ ಚನ್ನ ಅವತಾರ ಅಂತ ಹೇಳಿದೆ. ಯಾಕಂದರೆ ಶಾಸ್ತ್ರದಲ್ಲಿ ಒಂದು ಕಡೆ ಗುಪ್ತ ಅವತಾರ, ಏನು ಚನ್ನ ಅವತಾರ, ತ್ರಿಯುಗಿ ಅಂತ ಹೇಳಿದೆ. ಭಗವಂತನಿಗೆ 3 ಯುಗಗಳಲ್ಲಿ ಅವತರಿಸುವವನು ಅಂತ ಹೇಳಿದೆ. ತ್ರಿಯುಗಿ ಅಂದ್ರೇನು, 3 ಯುಗಗಳಲ್ಲಿ ಅವತರಿಸುವವನು ಅಂತ ಹೇಳಿದೆ ಶಾಸ್ತ್ರದಲ್ಲಿ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಅವತಾರವಾಗಿರಬಾರ್ದು. ಆದರೆ ಚೈತನ್ಯ ಮಹಾಪ್ರಭು ಯಾರು, ಚನ್ನ ಅವತಾರ, ಚನ್ನ ಕಲವು ಅಂಥೇಳಿ ಭಾಗವತದಲ್ಲಿ ಹೇಳುತ್ತೆ. ಅದೇ ಶ್ಲೋಕದಲ್ಲಿ ತ್ರಿಯುಗಿ ಶಬ್ದನೂ ಬರುತ್ತೆ. ಪ್ರಹ್ಲಾದ ಹೇಳಿದ್ದದು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಈಗ ಚೈತನ್ಯ ಮಹಾಪ್ರಭುಗಳಲ್ಲಿ ಈ 5 ಲಕ್ಷಣಗಳಿರಬೇಕು, ಅವತಾರದ ಲಕ್ಷಣಗಳಿರಬೇಕು. ಆವಾಗ ನಾವು ಅವರನ್ನು ಒಪ್ಕೋಬೋದು. ಸೊ ನಾವು ಹೋದ ವಾರ 2 ಲಕ್ಷಣಗಳನ್ನು ಚೈತನ್ಯ ಮಹಾಪ್ರಭುಗಳ ಸಂದರ್ಭದಲ್ಲಿ 2 ಲಕ್ಷಣಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಒಂದು, ಎಲ್ಲೆಲ್ಲಿ ಅವ್ರ ಬಗ್ಗೆ ಶಾಸ್ತ್ರದಲ್ಲಿ ವರ್ಣನೆ ಆಗಿದೆ ಸಂಕ್ಷೇಪವಾಗಿ, ಅದನ್ನು ನಾವು ಚರ್ಚೆ ಮಾಡಿದ್ವಿ. ಎರಡನೇದು, ಹೇಗೆ ಅವರು ಅದ್ವೈತ ಆಚಾರ್ಯರಿಗೆ ವಿಶ್ವರೂಪವನ್ನು ತೋರಿಸಿದರು. ಹೇಗೆ 11ನೇ ಅಧ್ಯಾಯದ ಆರಂಭದಲ್ಲಿ ವರ್ಣನೆ ಆಗುತ್ತೆ, ಪ್ರಭುಪಾದರು ವ್ಯಾಖ್ಯಾನ ಮಾಡ್ತಾರೆ. ಅರ್ಜುನನಿಗೆ ಇಷ್ಟ ಇರಲಿಲ್ಲ ವಿಶ್ವರೂಪವನ್ನು ನೋಡೋದು. ಆದರೆ ಜನರಿಗೆ ನಂಬಿಸ್ಲಿಕ್ಕೆ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಪರಬ್ರಹ್ಮ ಅಂಥೇಳಿ ತೋರಿಸ್ಲಿಕ್ಕೆ ಅದನ್ನು ತೋರಿಸು ಅಂಥೇಳಿ ಅರ್ಜುನ ವಿನಂತಿ ಮಾಡ್ಕೋತಾನೆ ಭಗವಂತನಿಗೆ. ಅಲ್ಲಿ ಅದೇ ರೀತಿ ಇಲ್ಲಿನೂ ಅದ್ವೈತ ಆಚಾರ್ಯರು ಏನು ವಿನಂತಿ ಮಾಡಿದರು, ಚೈತನ್ಯ ಮಹಾಪ್ರಭುಗಳಿಗೆ ವಿಶ್ವರೂಪವನ್ನು ತೋರಿಸಿ ಅಂಥೇಳಿ ವಿನಂತಿ ಮಾಡಿದರು. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಅವರಿಗೆ ವಿಶ್ವರೂಪವನ್ನು ತೋರಿಸ್ತಾರೆ. ಯಾಕಂದರೆ ಭಗವಂತನ ಶುದ್ಧ ಭಕ್ತರು ಅರ್ಜುನ, ಅದ್ವೈತ ಆಚಾರ್ಯ ಅವರೆಲ್ಲ ಏನು, ಭಗವಂತನ ಮಹಿಮೆ ಜನರಿಗೆ ಗೊತ್ತಾಗಲಿ, ಜನರು ಅದನ್ನು ಗುರುತಿಸ್ಲಿ ಅಂಥೇಳಿ ಆ ಥರ ಅವರು ಏನು ಮಾಡ್ತಾರೆ, ವಿನಂತಿ ಮಾಡ್ತಾರೆ ಭಗವಂತನಲ್ಲಿ. ಹೀಗೆ ಡೆಮಾನ್ಸ್ಟ್ರೇಷನ್. ಈಗಿನ ಕಾಲದಲ್ಲಿ ಏನು, ಎಲ್ಲ ಪ್ರಯೋಗದಿಂದ ನಾವು ನಮ್ಮ ಆಧುನಿಕ ವಿಜ್ಞಾನಿಗಳೇನು ಹೇಳ್ತಾರೆ, ಧರ್ಮ ಅಂದರೆ ಒಂದು ನಂಬಿಕೆ ಅಂಥೇಳಿ. ರಿಲಿಜನ್ ಮೀನ್ಸ್ ಫೇತ್ ಆ್ಯಂಡ್ ಸೈನ್ಸ್ ಮೀನ್ಸ್ ಫ್ಯಾಕ್ಟ್. ಅಂದರೆ ವಿಜ್ಞಾನ ಅಂದರೆ ಸತ್ಯ, ಧರ್ಮ ಅಂದರೆ ಬರೀ ನಂಬಿಕೆ ಅಂತ ಹೇಳ್ತಾರೆ ಅವರು. ಅವರು ಹೇಗೆ ಸತ್ಯ ಅಂತ ಅನ್ಕೋತಾರೆ, ನಾವು ಎಲ್ಲ ಪ್ರಯೋಗದಿಂದ ನಾವು ಕಂಡು ಹಿಡಿದು ಅದನ್ನು ಸಿದ್ಧಪಡಿಸ್ತೀವಿ ಅಂಥೇಳಿ ಹೇಳ್ತಾರೆ. ಸೊ ಈಗ ಕೃಷ್ಣ ಅರ್ಜುನನಿಗೆ ಏನು ಹೇಳಿದ, ನಾನೇ ದೇವೋತ್ತಮ ಪರಮ ಪುರುಷ ಅಂಥೇಳಿ ಅರ್ಜುನನೂ ಒಪ್ಕೊಂಡ ಅದನ್ನು. ಮತ್ತು ಕೃಷ್ಣ ಅವನಿಗೆ ಎಲ್ಲ ವಿಭೂತಿಗಳ ಬಗ್ಗೆ, ಅವನ ಶಕ್ತಿಗಳ ಬಗ್ಗೆ, ಐಶ್ವರ್ಯಗಳ ಬಗ್ಗೆ, ವಿಭೂತಿಗಳ ಬಗ್ಗೆ ವರ್ಣನೆ ಮಾಡ್ತಾನೆ 10ನೇ ಅಧ್ಯಾಯದಲ್ಲಿ. ಅದನ್ನು ನೀನು ತೋರಿಸು ಅಂಥೇಳಿ 11ನೇ ಅಧ್ಯಾಯದಲ್ಲಿ ಒಂಥರ ಪ್ರಯೋಗ, ಅದು ಎಕ್ಸ್ಪೆರಿಮೆಂಟ್, ಅದು ಸಿದ್ಧಪಡಿಸ್ಲಿಕ್ಕೆ. ಆದರೆ ಸಮಸ್ಯೆ ಏನು, ವಿಜ್ಞಾನಿಗಳ ಪ್ರಯೋಗದಿಂದ ಸಿದ್ಧಪಡಿಸೋದು ಅಥವಾ ಅರ್ಜುನನಿಗೆ ಮುಂದೆ ಕೃಷ್ಣ ಸಿದ್ಧಪಡಿಸೋದು ಅದರ ನಡುವೆ ಅಂತರ ಏನು? ನಮ್ಮ ವಿಜ್ಞಾನಿಗಳಿಗೆ ಪರಿಪೂರ್ಣ ಇಂದ್ರಿಯಗಳಿಲ್ಲ. ಎಲ್ಲವನ್ನು ನೋಡಿ ಅಥವಾ ಪ್ರಯೋಗದಿಂದ ಯಂತ್ರಗಳು ನಮ್ಮನ್ನು ಏನು, ನಮ್ಮ ಇಂದ್ರಿಯಗಳನ್ನು ಪರಿಪೂರ್ಣ ಮಾಡಲ್ಲ. ಅಲ್ಲಿ ಅರ್ಜುನನಿಗೇನು ಕೃಷ್ಣ ಏನು ಹೇಳಿದ, ನಿನಗೆ ನೋಡುವ ಚಕ್ಷು ಇಲ್ಲ, ಆದರೆ ಅದಕ್ಕೋಸ್ಕರ ನಾನು ನಿನಗೇನು ಕೊಡ್ತೀನಿ, ದಿವ್ಯ ಚಕ್ಷುವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ವಿಶ್ವರೂಪ ಅಂದರೆ ಏನು, ಕೊನೆಗೆ ವಿಶ್ವರೂಪ ಅಂದರೆ ಇದು ವಿಶ್ವ, ಬ್ರಹ್ಮಾಂಡ. ಈ ಬ್ರಹ್ಮಾಂಡಕ್ಕೆ ಯೂನಿವರ್ಸ್ ಅಂತೀವಲ್ಲ ನಾವು, ಯೂನಿವರ್ಸಲ್ ಫಾರ್ಮ್ ಅಂಥೇಳಿ ಆಂಗ್ಲ ಭಾಷೆಯಲ್ಲಿ. ನಾವು ಈಗ ಬ್ರಹ್ಮಾಂಡವನ್ನು, ಆಕಾಶವನ್ನು ಹೇಗೆ ನೋಡ್ತಾ ಇದ್ದೀವಿ, ನಮ್ಮ ಆರಂಭದಲ್ಲಿ ಏನು ಮಾಡಿದರು ವಿಜ್ಞಾನಿಗಳು, ಆ ಟೆಲಿಸ್ಕೋಪ್ದಿಂದ ನೋಡಲಿಕ್ಕೆ ಪ್ರಯತ್ನ ಮಾಡಿದರು. ಈಗ ಇನ್ನೂ ಸ್ವಲ್ಪ ಮುಂದುವರೆದಿದ್ದಾರೆ. ಏನು ಮಾಡ್ತಾರೆ ಅವರು, ಅಲ್ಲಿ ಇಲ್ಲಿ ಸ್ಯಾಟಲೈಟ್ ಕಳಿಸಿ, ಸ್ಯಾಟಲೈಟ್ಸ್ನಲ್ಲಿ ಏನು ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿ ಅವುಗಳ ಮೂಲಕ ಏನು ತಮ್ಮ ಅಬ್ಸರ್ವೇಟರೀಸ್ ಮತ್ತು ಅಥವಾ ಲ್ಯಾಬ್ರೋಟರೀಸ್ನಲ್ಲಿ ಕೂತು ಅವರು ಅದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಒಂದು ದೋಷ ಏನಂದರೆ ವಿಜ್ಞಾನಿಗಳದು, ಅವರ ಇಂದ್ರಿಯಗಳು ಪರಿಪೂರ್ಣ ಇಲ್ಲ,
ಅಥವಾ ಅವರ ಯಂತ್ರಗಳೂ ಏನೂ ಪರಿಪೂರ್ಣ ಇಲ್ಲ. ಈಗ ಕ್ಯಾಮ್ರಾದ್ದು ಒಂದು ರೇಂಜ್ ಇರುತ್ತಲ್ಲ, ಹೌದಲ್ಲ, ಅದನ್ನು ಫಿಕ್ಸಲ್ಸ್ ಅಂತ ಹೇಳಿ ಅದರಲ್ಲಿ ಅಳಿತಾರೆ ಅದನ್ನು. ದೇ ಮೆಜರ್ ದ್ಯಾಟ್. ಸೊ ಆದರೆ ಇಲ್ಲಿ ಅರ್ಜುನ ಹೇಗೆ ನೋಡ್ತಾ ಇದ್ದಾನೆ, ತನ್ನ ಕೃಷ್ಣ ಕೊಟ್ಟ ದಿವ್ಯ ಚಕ್ಷುಗಳಿಂದ ಅದನ್ನು ನೋಡ್ತಾ ಇದ್ದಾನೆ ಹೀಗೆ. ಸೊ ಇದು ಅಂತರ. ಅದಕ್ಕೋಸ್ಕರ ನಾವು ಭಗವದ್ಗೀತೆಯಲ್ಲಿ ವರ್ಣನೆ ಮಾಡಿದ ಖಗೋಳಶಾಸ್ತ್ರವನ್ನು ನಾವು ಒಪ್ಕೋಬೇಕು. ಕಾಸ್ಮಾಲಜಿ ಡಿಸ್ಕ್ರೈಬ್ಡ್ ಇನ್ 11th ಚಾಪ್ಟರ್ ಆಫ್ ಭಗವದ್ಗೀತಾ. ಕಾಸ್ಮಾಲಜಿ ಅಂತಾರಲ್ಲ, ಖಗೋಳಶಾಸ್ತ್ರ ಅಂದರೆ ಎಲ್ಲಿ ಆಕಾಶದಲ್ಲಿ ಎಲ್ಲಿ ಏನಿದೆ, ಎಲ್ಲಿ ಚಂದ್ರಮ ಇದ್ದಾನೆ, ಎಲ್ಲಿ ಸೂರ್ಯ ಇದ್ದಾನೆ, ಅವುಗಳ ಡಿಸ್ಟನ್ಸು ಎಲ್ಲ. ಸೂರ್ಯ ಒಂದೇ ಸ್ಥಾನದಲ್ಲಿದ್ದಾನ ಅಥವಾ ಸೂರ್ಯ ಏನು ಭ್ರಮಣ ಮಾಡ್ತಾ ಇದ್ದಾನೆ. ಭ್ರಮಣ ಅಂದರೆ ಹಿ ಈಸ್ ಟ್ರಾವೆಲಿಂಗ್, ಅವನು ಪ್ರವಾಸ ಮಾಡ್ತಾ ಇದ್ದಾನೆ. ಭೂಮಿ ಕೇಂದ್ರದಲ್ಲಿದೆಯಾ ಅಥವಾ ಸೂರ್ಯ ಕೇಂದ್ರದಲ್ಲಿದ್ದಾನೆ? ಇದು ಸೂರ್ಯ ಕೇಂದ್ರದಲ್ಲಿದ್ದಾನೆ. ಅದೇ ತಪ್ಪು. ಅದನ್ನೇ ನಾನು ಹೇಳ್ತಾ ಇರೋದು. ಅದನ್ನು ಹೇಗೆ ನಂಬಿದಿರಿ ನೀವು? ಯಾಕಂದರೆ ವಿಜ್ಞಾನಿಗಳು ಹೇಳಿದ್ರು ಅಂತೇಳಿ ನಂಬಿದಿರಿ. ನಾನೇನು ಹೇಳ್ತಾ ಇದ್ದೀನಿ, ವಿಜ್ಞಾನಿಗಳು ನೋಡೋದೇನು ಪರಿಪೂರ್ಣ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಎಲ್ಲ ವಿಜ್ಞಾನಿಗಳು ಅದಕ್ಕೆ 2 ಮಾಡೆಲ್ ಅಂತ ಹೇಳ್ತಾರೆ, ಜಿಯೋಸೆಂಟ್ರಿಕ್ ಮಾಡೆಲ್ ಆ್ಯಂಡ್ ಹಿಲಿಯೋಸೆಂಟ್ರಿಕ್ ಮಾಡೆಲ್ ಅಂತ. ಜಿಯೋಸೆಂಟ್ರಿಕ್ ಮಾಡೆಲ್ ಅಂದರೆ ಏನು, ಭೂಮಿ ಕೇಂದ್ರದಲ್ಲಿದೆ, ಸೂರ್ಯ ಭೂಮಿಯ ಸುತ್ತ ಇದ್ದಾನಂತೆ. ನಮಗನ್ಸತ್ತಲ್ಲ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಬೆಳಗ್ಗೆ ಓಡ್ತಾ ಇದ್ದಾನಂಥೇಳಿ, ಹೋಗ್ತಾ ಇದ್ದಾನಂಥೇಳಿ ನಾವು ನೋಡ್ತಾ ಇದ್ದೀವಲ್ಲ ಪ್ರತಿದಿನ, ಹೌದಲ್ಲ? ಹೀಗೆ. ಆದರೆ ಎಲ್ಲ ವಿಜ್ಞಾನಿಗಳು ಅದು ಎರಡು ಮಾಡಲ್ ಓಕೆ ಅಂತ ಹೇಳ್ತಾರೆ, ಎಷ್ಟೋ ವಿಜ್ಞಾನಿಗಳು, ಲೈಕ್ ಆಲ್ಬರ್ಟ್ ಐನ್ಸ್ಟೀನ್. ಆದರೆ ನಮ್ಮ ವೇದಶಾಸ್ತ್ರಗಳಲ್ಲೇನು ಸೂರ್ಯ ಪ್ರವಾಸ ಮಾಡೋದನ್ನು ವರ್ಣನೆ ಮಾಡಿದ್ದಾರೆ. ಸೂರ್ಯ ನಡೆಯುವ ಏನಿದೆ, ಒಂದು ಮಾರ್ಗ ಇದೆ. ಮಾನಸೋತ್ತರ ಮೌಂಟೇನ್ಸ್, ಮಾನಸೋತ್ತರ ಪರ್ವತಗಳಿದೆ. ಅದರ ಮೇಲೆ ಸೂರ್ಯ ನಿರಂತರವಾಗಿ ಅವನ ಚಲನೆ ಆಗುತ್ತೆ. ಅವನು ಸುತ್ತಾ ಇರ್ತಾನೆ ಅದಕ್ಕೆ, ಮಾನಸೋತ್ತರ ಪರ್ವತಗಳ ಮೇಲೆ. ಅವನ ರಥ ಇದೆ. ಅವನ ಸಾರಥಿ ಯಾರು? ಸೂರ್ಯದೇವನ ಸಾರಥಿ ಯಾರು? ಅರುಣೋದಯ ಅಂತ ಹೇಳ್ತೀವಲ್ಲ ನಾವು ಬೆಳಗ್ಗೆ, ಅರುಣೋದಯ ಆಯಿತು ಅಂತ ಹೇಳ್ತೀವಲ್ಲ. ಅರುಣೋದಯ ಅಂದರೆ ಯಾರು? ಸೂರ್ಯ ಬರೋದಕ್ಕಿಂತ ಮುಂಚೆ, ಆ ಸಮಯಕ್ಕೆ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಆ ಸಮಯಕ್ಕೆ ನಾವು ಅರುಣೋದಯ ಅಂತ ಹೇಳ್ತೀವಿ. ಯಾಕೆ ಅರುಣೋದಯ ಅಂತ ಹೇಳ್ತೀವಿ? ಸೂರ್ಯ ಬರೋದಕ್ಕಿಂತ ಮುಂಚೆ ಅವನ ಸಾರಥಿ ಬರ್ತಾನಲ್ಲ, ಸಾರಥಿ ಕಾಣಿಸ್ಕೋತಾನಲ್ಲ. ಮೊದಲು ಸಾರಥಿ ಕಾಣಿಸ್ಕೋತಾನಲ್ಲ, ಆಮೇಲೆ ಸೂರ್ಯ ಕಾಣಿಸ್ಕೋತಾನೆ. ಅರುಣ ಕಾಣಿಸ್ಕೋತಾನೆ ಮೊದಲು. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ? ಅರುಣೋದಯ ಅಂತ ಹೇಳ್ತೀವಿ. ಈಗ ಸ್ಕೂಲ್ ಕಾಲೇಜ್ನಲ್ಲಿ ನಿಮಗೆ ಬೇರೆಯೇ ಕಲಿಸ್ಕೊಟ್ಟಿದ್ದಾರೆ. ಅರುಣನ ಬಗ್ಗೆ ಕಲಿಸಿಲ್ಲ, ಸೂರ್ಯನ ಬಗ್ಗೆ. ಸೂರ್ಯ ಅವರು ಬರೀ ಯುರೋಪಿಯನ್ ಅವರು ಇದಕ್ಕೆ ಯುರೋಪಿಯನ್ ಯೂನಿವರ್ಸಲಿಸಮ್ ಅಂತ ಹೇಳ್ತೀವಿ ನಾವು. ಯುರೋಪಿಯನ್ನವರು ಅಥವಾ ವೆಸ್ಟರ್ನ್ ಯೂನಿವರ್ಸ್ ಅವ್ರೇನು ಹೇಳ್ತಾರಲ್ಲ ಅದೇ ಸತ್ಯ ಅಂದ್ಕೊಳ್ಳೋದು. ಇಲ್ಲ, ಇಲ್ಲೂ ಜ್ಞಾನ ಇದೆ. ಇಂಥ ಮೂರ್ಖ ಎಲ್ಲ ಇದರಲ್ಲಿ ಸ್ಕೂಲು ಕಾಲೇಜ್ನಲ್ಲಿ ಕಲಿಸ್ಕೊಡ್ತಾರೆ. ನಮ್ಮ ಈಗ ಈ ಎಲ್ಲ BJP ಇವರು RSS ಇವ್ರು ಏನು ಮಾಡ್ತಾರೆ, ಇತಿಹಾಸ ಬದಲಾವಣೆ ಮಾಡ್ಬೇಕಂತ. ಇತಿಹಾಸ ಅಷ್ಟೇ ಅಲ್ಲ, ಸೈನ್ಸು ಭೂಗೋಳ ಎಲ್ಲ ಬದಲಾವಣೆ ಮಾಡಬೇಕು. ಎಲ್ಲ ಬದಲಾವಣೆ ಮಾಡಬೇಕು. ಈಗ ಮಹಾಭಾರತದಲ್ಲಿ ಅರ್ಜುನ ಸ್ವರ್ಗಾವರ ಒಂದು ಏನಿದೆ ಅಧ್ಯಾಯ ಇದೆ, ಸ್ವರ್ಗಾರೋಹಣ ಪರ್ವ ಅಂಥೇಳಿ ಮಹಾಭಾರತದಲ್ಲಿ. ಅಲ್ಲಿ ಸ್ಕೂಲ್ನಲ್ಲಿ ಏನು ಕಲಿಸ್ಕೊಡ್ತಾರೆ? ಯೂರಿ ಗ್ಯಾಗರಿನ್ ಮೊದಲನೇ ವ್ಯಕ್ತಿ ಆಕಾಶದಲ್ಲಿ ಹಾರಾಡಿದ
ಮೊದಲನೇ ವ್ಯಕ್ತಿ ಅಂಥೇಳಿ ಹೇಳ್ಕೊಡ್ತಾರೆ ಅವರು, ಹೌದಲ್ಲ? ಯಾಕೆ ಅರ್ಜುನ, ನಾರದ ಅವ್ರ ಬಗ್ಗೆ ಯಾಕೆ ಹೇಳಿಲ್ಲ? ಇಲ್ಲ, ನಾವು ಯಾರು ಯುರೋಪದವ್ರು ಹೇಳ್ಕೊಡ್ತಾರಲ್ಲ ಅದನ್ನೇ ಸತ್ಯ ಅಂತ ಹೇಳಿ ಅನ್ಕೋತೀವಿ. ಯಾಕೆ? ಅವರೊಂದು ಫೋಟೋ ತೋರಿಸಿದಾರ ಅಂಥೇಳಿ. 500 ವರ್ಷದಿಂದ ಬರೀ ಅದನ್ನೇ ನಾಸಾದವರು ಟೈಮ್ ಟು ಟೈಮ್ ಏನು ಮಾಡ್ತಿರ್ತಾರೆ? ನಾಸಾ ಅಂದರೆ ಗೊತ್ತಲ್ಲ, ಅದು ಅಮೇರಿಕನ್ ವೈಜ್ಞಾನಿಕ ಸಂಸ್ಥೆ ಅದು. ಅವರು ಟೈಮ್ ಟು ಟೈಮ್ ಏನು ನ್ಯೂಸ್ನಲ್ಲಿ ರಿಲೀಸ್ ಮಾಡ್ತಾಯಿದ್ದಾರೆ. ಈ ಸ್ಯಾಟಲೈಟು ಏನು ಚಿತ್ರಗಳನ್ನು ಕಳಿಸ್ಕೊಡ್ತು ಅಂಥೇಳಿ, ಚಂದ್ರನ ಮೇಲಿನ ಚಿತ್ರಗಳನ್ನು, ಫೋಟೋಗ್ರಾಫ್ಸ್ ಆಫ್ ದ ಮೂನ್. ಆ ಫೋಟೋಗ್ರಾಫ್ಸ್ನಲ್ಲಿ ಏನು ನೋಡ್ತಾ ಇದ್ದಾರೆ? 500 ವರ್ಷದಿಂದ ಅದನ್ನೇ, ಚಂದ್ರನ ಮೇಲೆ ಗುಂಡಿಗಳಿದೆ ಅಂಥೇಳಿ. ಆ ಗುಂಡಿಗಳು ಬಿಟ್ಟು ಏನೂ ಕಾಣಿಸ್ತದೆ. 500 ವರ್ಷದಿಂದ ಅದನ್ನೇ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು. ಚಂದಮಾಮನ ಬಗ್ಗೆ ಹೇಳ್ತಾ ಇಲ್ಲಲ್ಲ. ಇನ್ನು ಎನಿವೆ, ನಮ್ಮ ವೇದಶಾಸ್ತ್ರಗಳು ಇದೆಲ್ಲ ವರ್ಣನೆ ಆಗಿದೆ. ಇದು ವಿರಾಟ ರೂಪ, ಕಾಸ್ಮಾಲಜಿ ಆಫ್ ಭಗವದ್ಗೀತಾ. ಭಗವದ್ಗೀತೆ ಒಂದೊಂದು ಚಾಪ್ಟರ್, ಅಧ್ಯಾಯದಲ್ಲಿ ಒಂದೊಂದು ವಿಷಯವನ್ನು ಒತ್ತು ಕೊಟ್ಟು ಚರ್ಚೆ ಆಗಿದೆ. ಈಗ 11ನೇ ಅಧ್ಯಾಯದಲ್ಲಿ ಖಗೋಳಶಾಸ್ತ್ರ, ಅದು 10ನೇ ಅಧ್ಯಾಯದಲ್ಲಿ ಥಿಯಾಲಜಿ ಅಂತ ಹೇಳ್ತಾರೆ. ಥಿಯಾಲಜಿ ಅಂದರೆ ದೈವತಾ, ಕನ್ನಡದಲ್ಲಿ ದೈವತಾ ಶಾಸ್ತ್ರ ಏನೋ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ಒತ್ತು ಕೊಡಲಾಗಿದೆ. ಎನಿವೆ, ಆ ಬೇರೆ ಪ್ರಶ್ನೆ. ಸೊ ವಿರಾಟ್ ರೂಪದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಚೈತನ್ಯ ಮಹಾಪ್ರಭು ಹೇಗೆ ಅದ್ವೈತ ಆಚಾರ್ಯರಿಗೆ ಏನು ಮಾಡಿದರು? ವಿರಾಟ್ ರೂಪವನ್ನು ತೋರಿಸಿದರು. ಮೂರನೇದೇನು? ಚೈತನ್ಯ ಮಹಾಪ್ರಭು ಏನು ಅಸಾಮಾನ್ಯ ಕಾರ್ಯವನ್ನು ಮಾಡಿದರು? ಯಾವುದೇ ಒಂದು ಉದಾಹರಣೆ ಕೊಡ್ತೀರಾ ಅವರ ಜೀವನ ಚರಿತ್ರೆಯಲ್ಲಿ? ಅಷ್ಟೊಂದು ಗೊತ್ತಿಲ್ಲ ನಿಮಗೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ. ಸೊ ಜಾರಿಕಂಡ ಏನೋ ಫಾರೆಸ್ಟ್, ಕಾಡಿನಲ್ಲಿ ಅವರು ಹಾದು ಹೋಗ್ತಾ ಇರುವಾಗ ಎಲ್ಲ ಪಶು ಪಕ್ಷಿಗಳಿಗೇನೋ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವ ಹಾಗೆ ಮಾಡಿದರು ಅವರು. ಇದು ಅಸಾಮಾನ್ಯ ಕೆಲಸ. ಇದು ಪಶು ಪಕ್ಷಿಗಳಿಗೂ ಅವ್ರು ಏನು ಮಾಡಿದರು? ಹರೇ ಕೃಷ್ಣ ಮಹಾಮಂತ್ರ ಅಥವಾ ಸಂಕೀರ್ತನೆಯನ್ನು ಮಾಡಿಸಿದ್ರು ಅವರಿಂದ. ನಾವು ಮಾಡಿಸ್ಲಿಕ್ಕಾಗತ್ತಾ? ಈ ಮನುಷ್ಯರಿಗೆ, ಚಿಕ್ಕಮಗಳೂರು ಮನುಷ್ಯರಿಗೆ ಮಾಡಿಸ್ಲಿಕ್ಕೆ ಇಷ್ಟೊಂದು ಕರೆದ ನಂತರನೂ ಒಂದು 20-30 ಜನ ಬರ್ತಾರೆ ಅಷ್ಟೇ. ಅಥವಾ ಏನೋ ಒಂದು ವಿಶೇಷ ಹಬ್ಬ, ಜನ್ಮಾಷ್ಟಮಿ ಇದ್ದಾಗ 1000 ಜನ ಬರ್ತಾರೆ ಅಷ್ಟೇ, ಹೌದಲ್ಲ? ಚಿಕ್ಕಮಗಳೂರಿನಲ್ಲಿ ಎಷ್ಟು ಜನ ಇದ್ದಾರೆ? 2 ಲಕ್ಷ ಜನ ಇದ್ದಾರಲ್ಲ. ಸೊ ಚೈತನ್ಯ ಮಹಾಪ್ರಭು ಏನು ಜಗನ್ನಾಥ್ ಪುರಿಯಿಂದ ಎಲ್ಲಿಗೆ ಹೋಗ್ತಾಯಿದ್ರು? ವೃಂದಾವನಕ್ಕೆ ಹೋಗ್ತಾಯಿದ್ರು. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಅವರು ಜಾರ್ಖಂಡದ ಈ ಕಾಡು ಇದೆಯಲ್ಲ, ಅಲ್ಲಿ ಈಗ ಜಾರಿಖಂಡ ಫಾರೆಸ್ಟ್ ಅಂದರೆ ಎಲ್ಲಿ ಬರುತ್ತೆ ಅದು? ಈಗ ಅಲ್ಲಿ ಏನಂತಾರೆ ಅದಕ್ಕೆ? ಛತ್ತೀಸ್ಗಢ ಅಂತ ಹೇಳ್ತಾರಲ್ಲ, ಛತ್ತೀಸ್ಗಢ. ಅಲ್ಲಿ ಛತ್ತೀಸ್ಗಢ ಒಡಿಸ್ಸಾ ಬಾರ್ಡರ್ನಲ್ಲಿ ಬರುತ್ತೆ ಅದು. ಈಗ ಜಾರ್ಖಂಡ್ ಅಂಥೇಳಿ ಒಂದು ರಾಜ್ಯ ಬೇರೆ ಮಾಡಿದ್ದಾರೆ ಈಗ, ಅದರ ಮುಂಚೆ ಅಲ್ಲೇ ಇದೆ ಛತ್ತೀಸ್ಗಢ, ಜಾರ್ಖಂಡ್ ಅಂಥೇಳಿ. ಆ ಕಾಡಿನಲ್ಲಿ ಹಾದು ಹೋಗುವಾಗ ಅವರ ಏನು ಶಿಷ್ಯ, ಅನುಯಾಯಿ ಬಲಭದ್ರ ಭಟ್ಟಾಚಾರ್ಯ ಅವರ ಜೊತೆ ಹೋಗ್ತಾಯಿದ್ರು. ಆವಾಗ ಅವ್ರು ನೋಡಿದ್ರು, ಅವರು ಹೀಗೆ ಚೈತನ್ಯ ಮಹಾಪ್ರಭು ಹೋಗ್ತಾ ದಾರಿಯಲ್ಲಿ ಹೋಗ್ತಿರುವಾಗ ಯಾವುದೇ ಈ ಪಶುಗಳು, ಹುಲಿ, ಚಿರತೆ, ಸಿಂಹ ಅಥವಾ ಕಾಡಹಂದಿ, ಯಾವುದೇ ಪಶುಗಳು ಬಂದ್ರೂ ಅವ್ರಿಗೆ ದಾರಿ ಬಿಡ್ತಿದ್ವು ಅಂತೆ. ಮತ್ತು ಒಂದೊಂದು ಸಲ ಚೈತನ್ಯ ಮಹಾಪ್ರಭು ಏನು, ಈಗ ಒಂದೊಂದು ಸಲ ಅವರು ಹಿಂಡಾಗಿ ಬರುತ್ತಲ್ಲ ಇವೆಲ್ಲ, ಹಿಂಡಾಗಿ ಬರುವಾಗ ಚೈತನ್ಯ ಮಹಾಪ್ರಭು ಅವುಗಳ ಮಧ್ಯದಲ್ಲಿ ಹಾದು ಹೋಗ್ತಿದ್ರಂತೆ. ಮತ್ತು ಏನು ಒಂದು ಸಲ
ಚೈತನ್ಯ ಮಹಾಪ್ರಭು ದಾರಿಯಲ್ಲಿ ಏನೋ ಒಂದು ಚಿರತೆ ಏನೋ ಹುಲಿ ಮಲ್ಕೊಂಡಿತ್ತು. ಅದಕ್ಕೆ ಚೈತನ್ಯ ಮಹಾಪ್ರಭು ಬಡ್ದು ಎಬ್ಬಿಸಿದ್ರು. ಯಾಕೆ ಮಲ್ಕೊಂಡು ಸಮಯ ವ್ಯರ್ಥ ಮಾಡ್ತಾ ಇದೀಯಾ, ಹರೇ ಕೃಷ್ಣ ಹೇಳು ಅಂಥೇಳಿ. ಚೈತನ್ಯ ಮಹಾಪ್ರಭು ಹೇಳಿದರು, ನೀನು ತಮೋಗುಣದಲ್ಲಿದ್ದೀಯ. ತಮೋಗುಣ ಅಂದ್ರೇನು? ಯಾರಲ್ಲಿ ತಮೋಗುಣ ಇರುತ್ತೆ ಅವರು ತುಂಬ ಆಲಸಿ, ನಿದ್ರೆ, ಯಾವಾಗಲೂ ನಿದ್ರೆಯಲ್ಲಿ ತೊಡಗಿರ್ತಾರೆ ಅವರು. ಆಲಸ್ಯ, ನಿದ್ರೆಯಲ್ಲಿ. ಸಾಮಾನ್ಯವಾಗಿ ಪಶುಗಳು, ಎಲ್ಲ ಪಶುಗಳೇನು ತಮೋಗುಣದಲ್ಲಿರುತ್ತೆ. ಪಶುಗಳು ಪಶುಗಳು, ಅಸುರ, ರಾಕ್ಷಸರು ಅವರೆಲ್ಲ ತಮೋಗುಣದ ಪ್ರಾಣಿಗಳು. ಈಗ ಶಾಸ್ತ್ರದಲ್ಲಿ ಮತ್ತು ಆ ತಮೋಗುಣದ ಪ್ರಾಣಿಗಳು ಏನು ರಾತ್ರಿ ಆದಂತೆ, ಕತ್ತಲಾದಂತೆ ಏನು ಅವು ಕ್ರಿಯಾಶೀಲವಾಗುತ್ತೆ. ನಾಕ್ಚುರ್ನಲ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಹೀಗೆ ನಮ್ಮ ಶಾಸ್ತ್ರಗಳಲ್ಲಿ ವರ್ಣನೆ ಆಗಿದೆ ಹೇಗೆ ಅಸುರರು ಎಲ್ಲ ರಾಕ್ಷಸರು ರಾತ್ರಿ ಆದಂತೆ ಅವರು ಏನಾಗ್ತಿದ್ರು, ಕ್ರಿಯಾಶೀಲರಾಗ್ತಿದ್ರು. ಮನುಷ್ಯರು ಏನು, ಸಾಮಾನ್ಯವಾಗಿ ಮನುಷ್ಯರು ಏನು ರಜೋಗುಣದಲ್ಲಿರ್ತಾರೆ. ಮತ್ತು ದೇವತೆಗಳು ಏನು, ಅವರು ಸತ್ವಗುಣದಲ್ಲಿರ್ತಾರೆ. ಹೀಗೆ 3 ಗುಣಗಳಲ್ಲಿ ಜನರನ್ನು. ಆದರೆ ಇವನ್ ಮನುಷ್ಯರಲ್ಲಿನೂ ಬೇರೆ ಹೀಗೆ ಸತ್ವಗುಣದ ಹೆಚ್ಚಿಗೆ ಪ್ರಭಾವ ಇದ್ದವರು ಅವರು ಬ್ರಾಹ್ಮಣ. ಮತ್ತು ಕ್ಷತ್ರಿಯರೇನು ರಜೋಗುಣ ಮತ್ತು ರಜೋಗುಣ, ಸತ್ವಗುಣ ಮತ್ತು ರಜೋಗುಣದ ಮಿಶ್ರಣ ಅಂತ ಹೇಳಿದೆ. ಒಂದೊಂದು ಕಡೆ ಬರೀ ರಜೋಗುಣ ಅಂತ ಹೇಳಿದೆ. ಮತ್ತು ವೈಶ್ಯರು ಏನು ರಜೋಗುಣ ಮತ್ತು ತಮೋಗುಣದ ಮಿಶ್ರಣ. ಮತ್ತು ಶೂದ್ರರು ಏನು ತಮೋಗುಣದಲ್ಲಿರ್ತಾರೆ. ಹೀಗೆ ಅವರ ಸ್ವಭಾವನೆ ಹಾಗಿರುತ್ತದು. ಪ್ರಕೃತಿಯಿಂದ ಬಂದ ಸ್ವಭಾವನೆ ಅದು. ಹೀಗೆ. ಸೊ ಸಾಮಾನ್ಯವಾಗಿ ಪಶುಗಳು ಏನು ತಮೋಗುಣದಲ್ಲಿರ್ತವೆ. ಚೈತನ್ಯ ಮಹಾಪ್ರಭು ಆ ಹುಲಿಗೆ ಏನು ಹೇಳಿದರು, ನೀನು ತಮೋಗುಣದಲ್ಲಿ ಏನು ಎಲ್ಲ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀಯ, ನಿದ್ರೆ ಮಾಡಿ ಸಮಯ ವ್ಯರ್ಥ ಮಾಡ್ತೀಯ, ಹರೇ ಕೃಷ್ಣ ಹೇಳು ಅಂತ ಹೇಳ್ತಾ ಇದ್ದರು. ಮತ್ತು ಇನ್ನೊಂದು ಬಾರಿ ಒಂದು ಹೊಂಡದಲ್ಲಿ ಏನು ಎಲ್ಲ ಏನು ಹುಲಿಗಳು ಮತ್ತು ಆನೆಗಳು, ಜಿಂಕೆಗಳು ಅವು ನೀರು ಕುಡಿಲಿಕ್ಕೆ ಬಂದಾಗ ಏನು ಮಾಡಿದರು ಚೈತನ್ಯ ಮಹಾಪ್ರಭು ಅವರೆಲ್ಲರಿಗೂ ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡಿಸಿದರು. ಇದು ಒಂದು ಅದ್ಭುತ ಕಾರ್ಯ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ತುಂಬ ಚೆನ್ನಾಗಿ ಇದನ್ನು ವರ್ಣನೆ ಮಾಡ್ತಾರೆ. ಇದ್ರ ಬಗ್ಗೆ ಕೃಷ್ಣನ ಬಗ್ಗೆನೂ ಆ ಥರ ವರ್ಣನೆ ಆಗಿದೆ ಇದರಲ್ಲಿ ಭಾಗವತದಲ್ಲಿ. ಇದು ಮಧ್ಯಲೀಲ, ಇದರ 17ನೇ ಅಧ್ಯಾಯ. ಇಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಚೈತನ್ಯ ಚರಿತಾಮೃತದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಈ ಅಧ್ಯಾಯದ ಏನು ಶೀರ್ಷಿಕೆ ಏನು, ಲಾರ್ಡ್ ಟ್ರಾವೆಲ್ಸ್ ಟು ವೃಂದಾವನ್. ಚೈತನ್ಯ ಮಹಾಪ್ರಭು ವೃಂದಾವನಕ್ಕೆ ಪ್ರವಾಸ ಅಂಥೇಳಿ. ಎಲ್ಲಿದೆ ಅದು? ಚೈತನ್ಯ ಮಹಾಪ್ರಭು ಏನು ಮಾಡಿದರು, ಇದಕ್ಕಿಂತ ಮುಂಚೆ ಒಂದು ಬಾರಿ ಅವರು ವೃಂದಾವನಕ್ಕೆ ಹೋಗ್ತಾ ಇದ್ರು. ಆಗ ಅವ್ರ ಜೊತೆ ಎಲ್ಲೆಲ್ಲಿ ಹೋಗ್ತಾ ಇದ್ರು ಅಲ್ಲಿ ಜನ ಅವ್ರ ಬೆನ್ನು ಬೀಳ್ತಾ ಇದ್ರು. ಎಷ್ಟೋ ಜನ ಅವ್ರ ಜೊತೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಆವಾಗ ವಿಶೇಷವಾಗಿ ಬಂಗಾಳದಲ್ಲಿ ಏನಿತ್ತು, ಮುಸಲ್ಮಾನರ ರಾಜ್ಯ ಇತ್ತು. ಅದಕ್ಕೋಸ್ಕರ ರೂಪ ಸನಾತನ್ ಗೋಸ್ವಾಮಿಗೆ ಅವ್ರಿಗೇನು ಸಜೆಷನ್ ಕೊಟ್ಟರು, ವಿನಂತಿ ಮಾಡಿದರು, ನೀವು ಇಷ್ಟು ದೊಡ್ಡ ಇದನ್ನು ತೊಗೊಂಡು ಹೋಗೋದು ಒಳ್ಳೆಯದಲ್ಲ ಅಂಥೇಳಿ. ದೊಡ್ಡ ಒಂದು ಗುಂಪಾಗಿ ಹೋಗೋದು ಒಳ್ಳೆಯದಲ್ಲ ಅಂಥೇಳಿ. ಅದಕ್ಕೋಸ್ಕರ ಈ ಬಾರಿ 2ನೇ ಬಾರಿ ಅವ್ರು ಹೋಗುವಾಗ ಏನು ಮಾಡಿದರು, ಅವರು ಒಂದು ನಿರ್ಜನ ಮಾರ್ಗದಿಂದ ಹೋದ್ರು ಅವರು. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ,
ಪ್ರಸಿದ್ಧ ಪಥ ಚಾಡಿ ಪ್ರಭು ಉಪಪತೆ ಚಲಿಲ ಖಟಕ ದಾಯಿನೆ ಖರಿ ವನೆ ಪ್ರವೇಶಿಲ. ಪ್ರಸಿದ್ಧ ಪಥ ಚಾಡಿ ಅಂದರೆ ಪ್ರಸಿದ್ಧವಾದ ಎಲ್ಲರಿಗೂ ಗೊತ್ತಿರುವ ಏನು ಪಥ ಮಾರ್ಗವನ್ನು ಮಾರ್ಗವನ್ನು ಬಿಟ್ಟು ರಸ್ತೆಯನ್ನು ಬಿಟ್ಟು. ರಸ್ತೆ ಕನ್ನಡ ಶಬ್ದ ಅಲ್ಲ ಅದು. ಪಥ ಮತ್ತು ಮಾರ್ಗ. ಪಥ ರಸ್ತಾ. ರಸ್ತಾ ದಟ್ ರಸ್ತಾ ಕೇಮ್ ಫ್ರಮ್ ಪರ್ಸಿಯನ್ ಐ ಥಿಂಕ್. ಹಿಂದಿನಲ್ಲಿದೆ ರಸ್ತಾ. ಪ್ರಸಿದ್ಧ ಪಥ ಚಾಡಿ ಪ್ರಭು ಉಪಪತೆ ಚಲಿಲ. ಉಪಪತೆ ಉಪಮಾರ್ಗವನ್ನು ತೆಗೆದುಕೊಂಡು ಹೋದರು ಅವರು. ಖಟಕ ದಾಯಿನೆ ಖರಿ ವನೆ ಪ್ರವೇಶಿಲ. ಖಟಕ ದಾಯಿನೆ ಖರಿ ಅಂದರೆ ಖಟಕ, ಈಗಿನ ಖಟಕ್ ಅಂಥೇಳಿ ಒಂದು ಇದಿದೆಯಲ್ಲ ಅಲ್ಲಿ ಒಡಿಸ್ಸಾದಲ್ಲಿ. ಈಗ ಜಗನ್ನಾಥ್ಪುರಿಯಿಂದ ಹೋಗುವಾಗ, ಉತ್ತರಕ್ಕೆ ಹೋಗುವಾಗ ಖಟಕ್ನಿಂದ ಹೋಗಬೇಕಲ್ಲ. ಚೈತನ್ಯ ಮಹಾಪ್ರಭು ಏನು ಮಾಡಿದರು, ಅದನ್ನು ಬಲಬದಿಯಲ್ಲಿ ಇಟ್ಟು ವನದಲ್ಲಿ ಏನು ಮಾಡಿದರು, ಪ್ರವೇಶ ಮಾಡಿದರು ಅಂತ ಇಲ್ಲಿ ಹೇಳಿದರು. ನಿರ್ಜನವನೆ ಛಲೆ ಪ್ರಭು ಕೃಷ್ಣನಾಮಲಯ ಹಸ್ತಿವ್ಯಾಘ್ರಪಥ ಛಾಡೆ ಪ್ರಭು ರೇ ದೇಖಿಯ. ಇಲ್ಲೇನು ವರ್ಣನೆ ಮಾಡ್ತಾ ಇದ್ದಾರೆ, ನಿರ್ಜನವನೆ ಛಲಿ ಪ್ರಭು ಕೃಷ್ಣನಾಮಲಯ. ಕೃಷ್ಣನಾಮವನ್ನು ಉಚ್ಚಾರಣೆ ಮಾಡ್ತಾ ಚೈತನ್ಯ ಮಹಾಪ್ರಭು ನಿರ್ಜನ ವನಗಳಲ್ಲಿ ಪ್ರವೇಶ ಮಾಡಿದರು, ಹಾದು ಹೋಗ್ತಾಯಿದ್ರು. ಅಲ್ಲಿ ವನಗಳಲ್ಲೇನು ಹಸ್ತಿ ವ್ಯಾಘ್ರ ಪಥ ಚಾಡೆ. ಹಸ್ತಿ ವ್ಯಾಘ್ರ ಎಲ್ಲ ಆನೆಗಳು ಅಥವಾ ಹುಲಿಗಳು, ವ್ಯಾಘ್ರಗಳು ಏನು ಮಾಡಿದವು, ಅವರಿಗೆ ದಾರಿ ಬಿಟ್ಟವು. ಚೈತನ್ಯ ಮಹಾಪ್ರಭುಗಳನ್ನು ನೋಡಿ ಏನು ಎಲ್ಲ ದಾರಿ ಬಿಟ್ಬಿಡ್ತಿದ್ದು. ಪಾಲೆ ಪಾಲೆ ವ್ಯಾಘ್ರ ಹಸ್ತಿ ಗಂಡಾರ ಶುಕರಗಣ ತಾರ ಮಧ್ಯೆ ಆವೇಶೆ ಪ್ರಭು ಕರಿಲಾಗಮನ. ಗಂಡಾರ, ಗಂಡಾರ ಅಂದರೆ ರೈನೋಸರ್ಸ್ ಅಂಥೇಳಿ ಇಲ್ಲಿ ಪ್ರಭುಪಾದರು ಅನುವಾದ ಮಾಡ್ತಾರೆ. ಪಾಲೆ ಪಾಲೆ ವ್ಯಾಘ್ರ. ಪಾಲೆ ಪಾಲೆ ಅಂದರೆ ಈ ಹಿಂಡಾಗಿ ಹುಲಿಗಳು, ಆನೆಗಳು, ಈ ಗಂಡಾರಗಳು ಮತ್ತು ಶುಕರಗಣ. ಶುಕರಗಣ ಅಂದರೆ ಹಂದಿಗಳು, ಕಾಡಂದಿಗಳು. ತಾರ ಮಧ್ಯೆ ಆವೇಶೆ ಪ್ರಭು ಕರಿಯಾಗಮನ. ಅವು ಹಿಂಡುಗಳ ನಡುವೆ ಹಾದು ಮಧ್ಯದಲ್ಲಿ ಹಾದು ಏನು ಚೈತನ್ಯ ಮಹಾಪ್ರಭು ಹೋಗ್ತಾಯಿದ್ರು. ದೇಕಿ ಭಟ್ಟಾಚಾರ್ಯ ರಮಣೆ ಹಯ ಮಹಾಭಯ ಪ್ರಭುರ ಪ್ರತಾಪೆ ತಾರೆ ಏಕಪಾಶ ಹಯ. ಸೊ ದೇಕಿ ಭಟ್ಟಾಚಾರ್ಯ, ಬಲಭದ್ರ ಭಟ್ಟಾಚಾರ್ಯ ಅಂತ ಹೇಳಿದ್ನಲ್ಲ, ಅವರ ನಿಜಿ ಪರ್ಸನಲ್ ಸರ್ವೆಂಟ್. ಅವರು ಅದನ್ನು ನೋಡಿ ಅವ್ರ ಮನದಲ್ಲಿ ಅವರಲ್ಲಿ ಒಳಗಡೆ ಏನೋ ಭಯ ಬಂದ್ಬಿಡ್ತು. ಸೊ ಅವ್ರು ನೋಡ್ತಾ ಇದ್ರು, ಒಂದೊಂದು ಸಲ ಚೈತನ್ಯ ಮಹಾಪ್ರಭುಗಳ ಪ್ರಭಾವದಿಂದ ಎಲ್ಲ ಪಶುಗಳು ಏನು ಬಾಜುನಲ್ಲಿ ನಿಂತು ಬಿಡ್ತಿತ್ತು. ಏಕದಿನ ಫತೆ ವ್ಯಾಘ್ರ ಖರಿಯಾಚೆ ಶಯನ ಆವೇಶ ತಾರ ಗಾಯೆ ಪ್ರಭುರಲಾಗಿಲ್ಲ ಚರಣ. ಸೊ ಒಂದು ದಿನ ಏನಾಯಿತು, ಆ ರಸ್ತೆ ಮಧ್ಯದಲ್ಲೇನೆ ಏನೋ ಒಂದು ಹುಲಿ ಮಲ್ಕೊಂಡಿತ್ತು. ಚೈತನ್ಯ ಮಹಾಪ್ರಭು ಏನು ದಿವ್ಯ ಪ್ರೇಮದ ಆವೇಶದಲ್ಲಿ, ಕೃಷ್ಣ ಪ್ರೇಮದ ಆವೇಶದಲ್ಲಿ ಏನು ಅವರಿಗೆ ಬಾಹ್ಯ ಚೈತನ್ಯ ಇರಲಿಲ್ಲ. ಅವರು ಕಾಲು ಹೋಗಿ ಏನು ಆ ಹುಲಿಗೆ ಮುಟ್ಬಿಡ್ತು. ಆವಾಗ ಚೈತನ್ಯ ಮಹಾಪ್ರಭು ಆ ಹುಲಿಗೆ ಹೇಳ್ತಾರೆ, ಪ್ರಭು ಕಾಯೇ ಕೃಷ್ಣ ವ್ಯಾಘ್ರ ಉಠಿಲ ಕೃಷ್ಣ ಕೃಷ್ಣ ಕಹಿ ವ್ಯಾಘ್ರ ನಾಚಿತೆ ಲಾಗಿಲ್ಲ. ಈಗ ಭಗವದ್ಗೀತೆಯಲ್ಲಿ ಮತ್ತೆ ಉತ್ತಿಷ್ಟ ಅಂಥೇಳಿ ಅರ್ಜುನ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಬಿಟ್ಟು ಏನೋ ಕೂತ್ಬಿಟ್ಟ. ನಾನು ಯುದ್ಧ ಮಾಡಲ್ಲ ಅಂಥೇಳಿ. ಅರ್ಜುನ ಕೃಷ್ಣ ಮತ್ತೆ ಅರ್ಜುನನಿಗೇನು ಹೇಳ್ತಿದ್ದ, ಉತ್ತಿಷ್ಟ ಅಂಥೇಳಿ.
ಅಲ್ಲಿ ಇನ್ನೊಂದು ಕಠ ಉಪನಿಷತ್ನಲ್ಲಿ ಒಂದು ಶ್ಲೋಕ ಬರುತ್ತೆ, ಉತ್ತಿಷ್ಟ ಉತ್ತಿಷ್ಟ ಜಾಗ್ರತ ಪ್ರಾಪ್ಯ ವರಂ ನಿಬೋಧತ ಅಂತ ಹೇಳಿ. ಆ್ಯಂಡ್ ದ ನೆಕ್ಸ್ಟ್ ಲೈನ್ ಶೂರಸ್ಯ ದಾರಂ, ದ ಸೇಮ್ ವರ್ಸ್, ನೋ ಐ ಥಿಂಕ್. ಉತ್ತಿಷ್ಟ ಉತ್ತಿಷ್ಟ ಜಾಗ್ರತ ಪ್ರಾಪ್ಯ ವರಂ ನಿಬೋಧತ. ಪ್ರಾಪ್ಯ ವರಂ ನಿಭೋ. ಉತ್ತಿಷ್ಟ ಅಂದ್ರೇನು? ಎದ್ದೇಳು ಎದ್ದೇಳು ಅಂಥೇಳಿ. ಜಾಗ್ರತ ಅಂದರೆ ಜಾಗೃತನಾಗು ಅಂಥೇಳಿ. ಅಂದರೆ ನಾವೆಲ್ಲರೂ ಏನು ಮಲ್ಕೊಂಡಿದ್ದೀವಿ ಈಗ ಅಷ್ಟೇ. ಆಧ್ಯಾತ್ಮಿಕವಾಗಿ ಏನೋ ಆತ್ಮ ಈಗ ಮಲ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈಗ ಕಠೋಪನಿಷತ್ನಲ್ಲಿ ಏನು ಉಪದೇಶ ಮಾಡಿದೆ? ಪ್ರಾಪ್ಯ ವರಂ ನಿಬೋಧತ ಅಂದೇಳಿ, ಇವನು ಎದ್ದೇಳು ಜಾಗೃತನಾಗು, ಶಾಶ್ವತ ಜೀವನದ ವರವನ್ನು ಪಡಿ ಅಂಥೇಳಿ. ವರಂ ಅಂದ್ರೆ ಏನು? ವರ. ಶಾಶ್ವತ ಜೀವನದ ವರವನ್ನು ಪಡಿ ಅಂಥೇಳಿ. ಒಬ್ಬ ಪ್ರಸಿದ್ಧ ಸ್ವಾಮಿ ಇದನ್ನು ಎದ್ದೇಳಿ ಎದ್ದೇಳಿ ಅಂಥೇಳಿ ಭಾರತದ ವಾಸಿಗಳಿಗೆ ಎದ್ದೇಳಿಸಿದ. ಬಟ್ ಏನು ಮಾಡಬೇಕು, ಏನು ಪಡಿಬೇಕಂತ ಹೇಳಿಲ್ಲ ಅಷ್ಟೇ. ಅಲ್ಲಿ ಕಠೋಪನಿಷತ್ನಲ್ಲಿ ಏನು ಹೇಳಿದೆ? ಪ್ರಾಪ್ಯ ವರಂ ನಿಬೋಧತ ಅಂಥೇಳಿ, ಅಂದರೆ ಶಾಶ್ವತ ಜೀವನದ ವರವನ್ನು ಪಡಿ ಅಂಥೇಳಿ ಹೇಳಿ. ಈಗ ನಾವು ನಮ್ಮ ಜೀವನ ಏನು ಶಾಶ್ವತವಲ್ಲ ಅಂತ ಹೀಗೆ ಅವನು ರಾಷ್ಟ್ರವಾದ ಹೇಳಿದ ಅನಿಸುತ್ತೆ. ಅದಕ್ಕೆ ಅವನ ಹೆಚ್ಚಿಗೆ ಆರಾಧನೆ ಮಾಡ್ತಾರೆ ಜನರು. ಓಕೆ, ರಾಷ್ಟ್ರವಾದ ಒಳ್ಳೆಯದು ಒಂದು ದೃಷ್ಟಿಯಿಂದ. ಮುಂದಿನ ಜೀವನದಲ್ಲಿ ಪಾಕಿಸ್ತಾನದಲ್ಲಿ ಹುಟ್ಟಿ ಪಾಕಿಸ್ತಾನಕ್ಕೆ ಹೊಡೆದಾಡ್ತೀವಿ ಅಷ್ಟೇ ನಾವು. ಈ ಜ್ಞಾನ ಇದ್ದರೆ ಎಲ್ಲರೂ ಹೊಡೆದಾಡೋದು ನಿಂತು ಬಿಡ್ತಾರೆ. ರಾಷ್ಟ್ರದ ಹೆಸರಿನಲ್ಲಿ ಅಥವಾ ಏನೋ ದೇಶದ ಹೆಸರಿನಲ್ಲಿ ಎಲ್ಲ ಹೊಡೆದಾಡೋದು ನಿಂತು ಬಿಡ್ತಾರೆ. ಈ ಜ್ಞಾನ ಸಿಕ್ಬಿಟ್ರೆ ಅಷ್ಟೇ, ಸಿಂಪಲ್ ಅದು. ಎಲ್ಲದಕ್ಕೂ ಸೊಲ್ಯೂಷನ್ ಇದು. ನಾನು ಈ ದೇಹ ಅಲ್ಲ, ನಾನು ಭಾರತೀಯ ಅಲ್ಲ, ನಾನು ಪಾಕಿಸ್ತಾನ ಅಲ್ಲ, ನಾನು ಹಿಂದೂ ಅಲ್ಲ, ನಾನು ಮುಸ್ಲಿಮ್ ಅಲ್ಲ ಅಂತ ಹೇಳಿ ತಿಳ್ಕೊಂಬಿಟ್ರೆ ಅಷ್ಟೇ ಸಾಕು. ಎಲ್ಲ ಸಮಸ್ಯೆಗಳ ಪರಿಹಾರ ಆಗಿಬಿಡುತ್ತೆ. ಆದರೂ ಒಂದಿಷ್ಟು ಜನ ತಿಳ್ಕೊಳ್ಳಲ್ಲ. ಅವರಿಗಾಗಿ ಅದಕ್ಕೋಸ್ಕರ ನಾವು ಕ್ಷತ್ರಿಯರನ್ನು ಮಾಡಬೇಕಷ್ಟೇ. ಅದು ಇದೆ, ಅದೇನು ತಪ್ಪೇನಿಲ್ಲ. ಒಂದಿಷ್ಟು ಜನರಿಗೆ ಶಾಸ್ತ್ರಜ್ಞಾನ ತಿಳಿಯಲ್ಲ, ಶಸ್ತ್ರಜ್ಞಾನ ತಿಳಿಯುತ್ತೆ ಅವ್ರಿಗೆ. ಈ ಭೌತಿಕ ಜಗತ್ತಿನ ಏನಿವೆ. ಚೈತನ್ಯ ಮಹಾಪ್ರಭುನು ಇಲ್ಲೇ ಆ ವ್ಯಾಘ್ರಕ್ಕೆ ಅಥವಾ ಆ ಹುಲಿಗೆ ಏನು ಹೇಳ್ತಾ ಇದ್ದಾರೆ? ಹುಟಿ ಎದ್ದೇಳು ಎದ್ದೇಳು ಅಂತ ಹೇಳ್ತಾ ಇದ್ದಾರೆ. ಪ್ರಭು ಕಹೆ ಕಹೆ ಕೃಷ್ಣ ವ್ಯಾಘ್ರ ಉಠಿಲ್ಲ, ಕೃಷ್ಣ ಕೃಷ್ಣ ಕಹಿ ವ್ಯಾಘ್ರ ನಾಚಿತೆಲಾಗಿಲ್ಲ. ಆವಾಗ ಅದು ಹುಲಿ ಏನು ಕೃಷ್ಣ ಕೃಷ್ಣ ಅಂತ ಹೇಳಿ ಕುಣಿಲಿಕ್ಕೆ ಆರಂಭ ಮಾಡ್ತು. ಆರದಿನೆ ಮಹಾಪ್ರಭು ಕರಿ ನದಿ ಸ್ನಾನ, ಮತ್ತ ಹಸ್ತಿಯೂಥ ಆಯಿಲ ಕರಿತೆ ಜಲಪಾನ. ಒಂದಿನ ಒಂದು ನದಿಯಲ್ಲಿ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳು ಏನು ಮಾಡ್ತಾಯಿದ್ರು? ಸ್ನಾನ ಮಾಡ್ತಾಯಿದ್ರು. ಸ್ನಾನ ಮಾಡುವಾಗ ಏನಾಯಿತು? ಒಂದು ಮತ್ತ ಹಸ್ತಿಯುತ, ಮದಮತ್ತವಾದ ಏನು ಒಂದು ಆನೆಗಳ ಗುಂಪು ಅಲ್ಲಿ ಬಂದು ನೀರು ಕುಡಿಲಿಕ್ಕೆ ಪ್ರಾರಂಭ ಮಾಡಿತು. ಈಗ ಸಾಮಾನ್ಯ ಆದರೆ ಆನೆ ಆದರೆ ಓಕೆ, ಅದು ಮದ ಏರಿದ ಆನೆ ಅಂತ ಹೇಳ್ತೀವಲ್ಲ ನಾವು, ಅದು ಬಂದುಬಿಟ್ರೆ ಕಷ್ಟ ಅಲ್ಲ. ಸೊ ಆ ಬರೀ ಒಂದು ಆನೆ ಬರಲಿಲ್ಲ, ಆ ಮದಮತ್ತವಾದ ಒಂದು ಆನೆಗಳ ಹಿಂಡೆನೇ ಬಂತು ಅಲ್ಲಿ. ಯುತ ಅಂಥೇಳಿ ಇಲ್ಲಿ ಶಬ್ದ ಬಂದಿದೆಯಲ್ಲ. ಯುತ ಅಂದ್ರೇನು? ಹಿಂಡು. ಮತ್ತ ಹಸ್ತಿ ಯುತ ಐಲ ಕರಿತೆ ಜಲಪಾನ, ಪ್ರಭು ಜಲ ಕೃತ್ಯ ಕರೆ ಆಗೆ ಹಸ್ತಿ ಐಲ, ಕೃಷ್ಣ ಕಹ ಬಲಿ ಪ್ರಭು ಜಲ ಪೇಲಿ ಮಾರಿಲ. ಚೈತನ್ಯ ಮಹಾಪ್ರಭು ಅದರ ಜೊತೆ ಆ ಎಲ್ಲ ಆನೆಗಳ ಜೊತೆ ಏನು ಮಾಡಿದರು? ನೀರಾಟ ಆಡಲಿಕ್ಕೆ, ನೀರು ಹೊಡಿಲಿಕ್ಕೆ ಪ್ರಾರಂಭ ಮಾಡಿದರು ಚೈತನ್ಯ ಮಹಾಪ್ರಭು. ನಿಮ್ಗೆ ಗೊತ್ತಲ್ಲ, ಆನೆಗಳೂ ನೀರು ಚೆನ್ನಾಗಿ ಹೊಡಿತಾವೆ. ಆ ಸೊಂಡೆಯಿಂದ ನೀರು ಜಕ್ಕೊಂಡು ಏನು ಆನೆಗಳಿಗೆ ಕೈಗಳಿಂದ ತಿನ್ನಲ್ಲ ಆನೆಗಳು. ಎಲ್ಲಿಂದ? ಸೊಂಡೆಯಿಂದ ತಿಂತಾವೆ. ನೀರೂ ಹೇಗೆ ಕುಡಿತಾವು? ಸೊಂಡೆಯಿಂದ ನೀರು ತಗೊಂಡು ಹೀರ್ಕೊಂಡು ಅಲ್ಲಿ ಬಾಯಲ್ಲಿ ಹಾಕುತ್ತಲ್ಲ ಹೀಗೆ. ಮತ್ತು ಏನೋ ಕೊಟ್ಟರು ಸೊಂಡೆಯಿಂದ ತಗೊಂಡು ತಿನ್ನುತ್ತಲ್ಲ, ಎಲ್ಲ ಹುಲ್ಲು ಎಲ್ಲ ಹೀಗೆ.
ಆನೆ ನೋಡಿದಾರಲ್ಲ ಆನೆಗಳನ್ನ ಎಲ್ಲಿ ಚಿಕ್ಕಮಗಳೂರು ಫೆಸ್ಟಿವಲ್ನಲ್ಲಿ. ಹಾಂ, ಹೀಗೆ ಚೈತನ್ಯ ಮಹಾಪ್ರಭು ಅದ್ರ ಜೊತೆ ಜಲ ಕ್ರೀಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ನೀರು ಹೊಡಿತಾ ಇದ್ರು. ಈಗ ನಾವು ನೀರು ಹೊಡೆದ್ರೆ ಆನೆಗೆ ಏನೂ ಆಗಲ್ಲ, ಆದರೆ ಚೈತನ್ಯ ಮಹಾಪ್ರಭು ಹೊಡೆದ್ರೆ ಬೇರೆ ಆಗುತ್ತೆ, ಹೌದಲ್ಲ? ಇಲ್ಲಿ ಪ್ರಭುಪಾದರು ತುಂಬ ದೊಡ್ಡ ವ್ಯಾಖ್ಯಾನ ಕೊಟ್ಟಿದ್ದಾರೆ ಇದಕ್ಕೆ. ಸೈ ಜಲ ಬಿಂದು ಕಣ ಲಾಗೆ ಯಾರ ಗಾಯ್ ಸೈ ಕೃಷ್ಣ ಕೃಷ್ಣ ಕಹೇ. ಮತ್ತು ಚೈತನ್ಯ ಮಹಾಪ್ರಭು ಅವ್ರಿಗೂ ಎಲ್ಲ ಆನೆಗಳಿಗೂ ಕೃಷ್ಣ ಕೃಷ್ಣ ಅಂತ ಹೇಳಲಿಕ್ಕೆ ಪ್ರೋತ್ಸಾಹನೆ ಮಾಡಿದರು. ಸೊ ಇಲ್ಲಿ ಏನು ವರ್ಣನೆ ಮಾಡಿದ್ದಾರೆ ಅಂದರೆ, ಸೈ ಜಲ ಬಿಂದು ಕಣ ಲಾಗೆ ಯಾರ ಗಾಯ್ ಸೈ ಕೃಷ್ಣ ಕೃಷ್ಣ ಕಹೇ ಪ್ರೇಮೆ ನಾಚೆ ಗಾಯ್. ಚೈತನ್ಯ ಮಹಾಪ್ರಭು ನೀರು ಹೊಡೆದಾಗ ಆನೆಗಳಿಗೆ ಯಾರ್ಯಾರ ಮೇಲೆ ನೀರು ಬಿತ್ತು ಅವೆಲ್ಲ ಏನು ಕೃಷ್ಣ ಕೃಷ್ಣ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದು. ಮತ್ತು ಪ್ರೇಮದಿಂದ ಅವರು ನೃತ್ಯ ಮತ್ತು ಗಾಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಕೇಹ ಭೂಮಿ ಪಡೆ ಕೇಹ ಕರಯ ಚಿತ್ಕಾರ ದೇಕಿ ಭಟ್ಟಾಚಾರ್ಯ ರಮಣೆ ಹಯ ಚಮತ್ಕಾರ. ಒಂದಿಷ್ಟು ಆನೆಗಳು ಭೂಮಿ ಮೇಲೆ ಅವು ಬಿದ್ದು ಆನಂದದಿಂದ, ಮತ್ತೊಂದಿಷ್ಟು ಚಿತ್ಕಾರ ಅಂದರೆ ಜೋರಾಗಿ ಕೂಗಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇದನ್ನೆಲ್ಲ ನೋಡಿ ಭಟ್ಟಾಚಾರ್ಯರ ಮನಸ್ಸಿನಲ್ಲಿ ತುಂಬ ಆಶ್ಚರ್ಯ ಆಯಿತು ಅಂತ. ಪತೆಯಾಯ್ತೆ ಖರೆ ಪ್ರಭು ಉಚ್ಚ ಸಂಕೀರ್ತನ್ ಮಧುರ ಕಂಠ ಧ್ವನಿ ಶುನಿ ಐಸೆ ಮೃಗಿಗಣ್. ತೋ ರಸ್ತೆಯಲ್ಲಿ ಹೋಗುವಾಗ ಚೈತನ್ಯ ಮಹಾಪ್ರಭು ಉಚ್ಚ ಸ್ವರದಿಂದ ಏನು ಮಾಡ್ತಾಯಿದ್ರು? ಸಂಕೀರ್ತನೆಯನ್ನು ಮಾಡ್ತಾಯಿದ್ರು, ಕೃಷ್ಣನಾಮ ಸಂಕೀರ್ತನೆಯನ್ನು ಮಾಡಿದ್ರು. ಆ ಮಧುರ ಕಂಠ ಧ್ವನಿಯನ್ನು ಕೇಳಿ ಮೃಗಿಗಣ ಅಂದರೆ ಎಲ್ಲ ಜಿಂಕೆಗಳು ಏನು ಅವರ ಜೊತೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು. ಮೊದಲು ಅವರ ಹತ್ತಿರ ಬಂದು ಆಶಿ ಅಂದರೆ ಅವ್ರ ಹತ್ತಿರ ಬಂದು ಶುನಿ ಆಶಿ ಮೃಗಿಗಣ್. ಆಮೇಲೆ ಅವ್ರ ಜೊತೆ ಅವ್ರ ಹಿಂದೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು. ಡಾಯಿನೆ ವಾಮೆ ಧ್ವನಿ ಶುನಿ ಯಾಯ ಪ್ರಭು ಸಂಗೆ ಪ್ರಭು ತಾರಾಂಗ ಮುಚೆ ಶ್ಲೋಕ ಪಡೆ ರಂಗೆ. ಈ ಡೋಸ್ ಅಂದರೆ ಏನಂತಾರೆ ಹೇಳ್ತಾರೆ ಅದಕ್ಕೆ? ಬೆಳಗ್ಗೆ ಇರುತ್ತಲ್ಲ, ಕೋಳಿ ಥರನೇ ಇರುತ್ತೆ. ಏನಂತಾರೆ? ಬಾತ್ಕೋಳಿ ಅಲ್ಲ, ಬಾತ್ಕೋಳಿ ಡೋಸ್. ಸೊ ಅವು ಕೂಡ ಬಂದು ಅಂತೆ ಚೈತನ್ಯ ಮಹಾಪ್ರಭುಗಳ ಹತ್ತಿರ. ಅವರು ಚೈತನ್ಯ ಮಹಾಪ್ರಭುಗಳ ಹಿಂದೆ ಹೋಗ್ಲಿಕ್ಕೆ ಮತ್ತು ಎರಡೂ ಬದಿಯಲ್ಲಿ ಅವು ಚೈತನ್ಯ ಮಹಾಪ್ರಭುದ ಕಡೆ ಹೋಗ್ತಾ ಇದ್ವು ಅಂತೆ. ಆವಾಗ ಚೈತನ್ಯ ಮಹಾಪ್ರಭು ಒಂದು ಶ್ಲೋಕವನ್ನು ಏನು ಮಾಡ್ತಾರೆ? ಉಲ್ಲೇಖ ಮಾಡ್ತಾರೆ. ಈ ಶ್ಲೋಕದಲ್ಲಿ ಏನು ಹೇಳಿದೆ? 10ನೇ ಸ್ಕಂದದಿಂದ ಭಾಗವತದಲ್ಲಿ ಅಲ್ಲಿ ಕೃಷ್ಣನ ಬಗ್ಗೆ ವರ್ಣನೆ ಆಗಿದೆ. ಕೃಷ್ಣನಿಂದ ಹೇಗೆ ಎಲ್ಲ ಪಶು ಪಕ್ಷಿಗಳು ಆಕರ್ಷಿತವಾಗ್ತಿದ್ದು. ಕೃಷ್ಣ ಶಬ್ದದ ಅರ್ಥನೇ ಏನು? ಸರ್ವಾಕರ್ಷಕ ಅಂಥೇಳಿ. ಅದನ್ನೇ ಇಲ್ಲಿ ಏನು ಚೈತನ್ಯ ಮಹಾಪ್ರಭುಗಳನ್ನು ಅದೇ ಲಕ್ಷಣವನ್ನು ತೋರಿಸ್ತಾ ಇದ್ದಾರೆ. ಧನ್ಯಸ್ಮ ಮೂಢಮತಯೋಪಿ ಹರಿಣ್ಯಯೇತ ಯೋ ನಂದನಂದಂ ಉಪಾತ್ತ ವಿಚಿತ್ರ ವೇಷಂ ಆಕರ್ಣ್ಯವೇಣುರಣಿತಂ ಸಹ ಕೃಷ್ಣ ಸಾರಃ ಪೂಜಾಂ ದದುರ್ವಿರಚಿತಾಂ ಪ್ರಣಯಾವಲೋಕೈ. ಧನ್ಯಸ್ಮ ಮೂಢಮತಯೋಪಿ ಹಿರಣ್ಯಯೇತ. ಧನ್ಯೋಸ್ಮಿ. ಇದು ವೇಣುಗೀತದಲ್ಲಿ ಇದು ಒಂದು ಶ್ಲೋಕ. ಇದು ವೇಣುಗೀತ ಅಂದರೆ ಏನು? ಶುಕಮುನಿಗಳು ಕೃಷ್ಣನ ವೇಣು ಧ್ವನಿಯನ್ನು ಹೊಗಳಿ ಒಂದು ಅಧ್ಯಾಯನ ವರ್ಣನೆ ಮಾಡಿದ್ದಾರೆ ಅದರಲ್ಲಿ. ಅದಕ್ಕೆ ವೇಣುಗೀತ ಅಂತ ಹೇಳ್ತಾರೆ. ಈಗ ಭಗವದ್ಗೀತೆ ಅಂತ ಹೇಳ್ತೀವಲ್ಲ, ಅದೇ ಥರ ವೇಣುಗೀತೆ ಅಂತೇಳಿ. ಆ ವೇಣುವಿನ ಅದ್ಭುತ ಧ್ವನಿಯನ್ನು ಅಲ್ಲಿ ವರ್ಣನೆ ಮಾಡ್ತಾರೆ. ಆ ವೇಣುವಿನ ಧ್ವನಿಯನ್ನು ಕೇಳಿ
ಬೇರೆ ಬೇರೆ ಪಶು ಪಕ್ಷಿಗಳು ದೇವತೆಗಳು ಅಪ್ಸರೆಯರು ಹೇಗೆ ರೆಸ್ಪಾಂಡ್ ಮಾಡಿದರು, ಪ್ರತಿಕ್ರಿಯೆ ಮಾಡಿದರು, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಅದು ವಾಸ್ತವವಾಗಿ ಆ ಅಧ್ಯಾಯದಲ್ಲಿ ಏನು ವರ್ಣನೆ ಆಗಿದೆ ಅಂದರೆ, ಶುಕಮುನಿಗಳು ಗೋಪಿಯರ ನಡುವೆ ಚರ್ಚೆ ಆಗುವುದನ್ನು, ಆ ಧ್ವನಿಯನ್ನು ಕೇಳಿ ಯಾರ್ಯಾರು ಹೇಗೆ ಪ್ರತಿಕ್ರಿಯೆ ಮಾಡಿದ್ರಲ್ಲ ಅದನ್ನು ಏನು ಗೋಪಿಯರು ಚರ್ಚೆ ಮಾಡ್ತಾ ಇದ್ದಾರೆ, ಅದನ್ನು ಶುಕಮುನಿಗಳು ಪರೀಕ್ಷಿತನಿಗೆ ಹೇಳ್ತಾ ಇದ್ದರು, ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದರು. ಅದೇ ವೇಣು ಗೀತೆ ಅಂಥೇಳಿ 21ನೇ ಅಧ್ಯಾಯ ಅದು. ನೀವು ಅದನ್ನು ಓದಿದರೆ, ಈಗ ಕೃಷ್ಣ ಅಂಥೇಳಿ ಒಂದು ಬುಕ್ ಇದೆ ಅಲ್ಲ ಸಣ್ಣದು, ಅದರಲ್ಲಿ 21ನೇ ಅಧ್ಯಾಯ ಇದೆ ನೋಡಿ. ಯಾಕಂದರೆ ಅದು ಕೃಷ್ಣ ಬುಕ್ ಏನು, ಅದು 10ನೇ ಭಾಗವತದ ದಶಮ ಸ್ಕಂದದ ಸಾರ ಸಂಗ್ರಹ ಅದು. ಅದರಲ್ಲಿ ವರ್ಣನೆ ಆಗಿದೆ ವೇಣು ಗೀತೆ. ಹೇಗೆ ಯಮುನಾ ನದಿ ಹರಿಯುವುದನ್ನು ನಿಲ್ಲಿಸ್ಬಿಡ್ತಾಳೆ ಆ ವೇಣುದ ಶಬ್ದವನ್ನು ನೋಡಿ, ಅಲೆಗಳು ನಿಂತು ಬಿಡುತ್ತೆ. ಹೀಗೆ ಬೇರೆ ಬೇರೆ ಥರ ಆ ಎಲ್ಲ ವರ್ಣನೆಗಳನ್ನು ಕೇಳಿದರೆ ನಮಗೇನು ಅನಿಸುತ್ತೆ, ನಾನು ಮೊದಲೇ ಬಾರಿ ಕೃಷ್ಣ ಬುಕ್ ಓದಿದಾಗ ನಾವು ಯಾಕಿರಲಿಲ್ಲ ಆ ಟೈಮ್ನಲ್ಲಿ ಅದನ್ನು ಕೇಳಲಿಕ್ಕೆ ಅಂಥೇಳಿ. ಅದಕ್ಕೋಸ್ಕರ ಅಲ್ಲಿ ಆ ಅಧ್ಯಾಯದಲ್ಲಿ ಪ್ರಭುಪಾದರು ಬರೀತಾರೆ, ಕೃಷ್ಣ ಬುಕ್ದಲ್ಲಿ ಏನು ಬರೀತಾರೆ, ಈಗಲೂ ಆ ಧ್ವನಿಯನ್ನು ನಾವು ಏನು ಮಾಡ್ಬೋದು, ಕೇಳ್ಬೋದು. ಹೇಗೆ? ಯೂಟ್ಯೂಬ್ನಲ್ಲಿ ಒಂದೊಂದು ಸಲ ಏನು ಎಲ್ಲ ಫ್ಲ್ಯೂಟ್ ಸೌಂಡ್ ಅಂತೇಳಿ ಫಾರ್ ಗುಡ್ ಸ್ಲೀಪ್ ಅಂತ, ಫ್ಲ್ಯೂಟ್ ಸೌಂಡ್ ಫಾರ್ ಗುಡ್ ಸ್ಲೀಪ್ ಅಂತ. ನಿದ್ರೆ ಬರಲ್ಲಲ್ಲ, ಅದಕ್ಕೋಸ್ಕರ ಈ ಏನು ಕೊಳಲ ಧ್ವನಿಯನ್ನು ನಾದವನ್ನು ಕೇಳ್ತಾರೆ ಅವರು. ಏನು ಹೇಳಿದರು ಪ್ರಭುಪಾದರು? ಯಾರಾದರೂ ಓದಿದ್ದೀರಾ ಕೃಷ್ಣ ಬುಕ್? ಈಗಲೂ ನಾವು ಆ ಧ್ವನಿಯನ್ನು ಕೇಳ್ಬೋದು. ಹೇಗೆ? ಕೃಷ್ಣ ಹರೇ ಕೃಷ್ಣ ಮಹಾಮಂತ್ರದ ಈ ಧ್ವನಿ ಏನು ಸೌಂಡ್ ಇರುತ್ತಲ್ಲ, ಅದು ಕೃಷ್ಣನ ವೇಣುವಿನ ಧ್ವನಿ ಇದೆಯಲ್ಲ ಸೌಂಡು, ಅದರಿಂದ ಏನು ಅಭಿನ್ನ ಅಂತ ಹೇಳ್ತಾರೆ ಪ್ರಭುಪಾದರು. ಅಥವಾ ಮೊದಲನೇ ಸ್ಕಂದದಲ್ಲಿ ಪಾಂಚಜನ್ಯದ ಬಗ್ಗೆ ವರ್ಣನೆ. ಪಾಂಚಜನ್ಯ ಅಂದರೆ ಏನು ಗೊತ್ತಾ? ಕೃಷ್ಣನ ಶಂಖದ ಹೆಸರೇನು? ಪಾಂಚಜನ್ಯ. ಭಗವದ್ಗೀತೆಯಲ್ಲೇನು ವರ್ಣನೆ ಆಗಿದೆ ಅಲ್ಲ, ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೋ ಮಹಾಶಂಕಂ ಭೀಮಕರ್ಮ ವ್ರಕೋದರ. ಅರ್ಜುನನ ಶಂಖದ ಹೆಸರು, ಭೀಮನ ಶಂಖದ ಹೆಸರು, ಯುಧಿಷ್ಠಿರನ ಶಂಖದ ಹೆಸರು, ನಕುಲ ಸಹದೇವರ ಶಂಕರ, ಎಲ್ಲದರ ಹೆಸರು ಕೊಟ್ಟಿದ್ದಾರೆ ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ. ಮೊದಲನೇ ಸ್ಕಂದ, ಭಾಗವತದ ಮೊದಲನೇ ಸ್ಕಂದದಲ್ಲಿ ಏನು ವರ್ಣನೆ ಆಗುತ್ತೆ? ಶಂಖನಾದದ ಬಗ್ಗೆ ವರ್ಣನೆ ಆಗುತ್ತೆ. ಆ ಧ್ವನಿಯನ್ನು ಕೇಳಿ ಹೇಗೆ ದ್ವಾರಕಾದ ವಾಸಿಗಳು ಓಡಿ ಬರ್ತಾರೆ ಕೃಷ್ಣನನ್ನು ನೋಡಲಿಕ್ಕೆ. ಅದರ ಬಗ್ಗೆ ಸುತ ಗೋಸ್ವಾಮಿ, ಸುತ ಮುನಿಗಳು ವರ್ಣನೆ ಮಾಡ್ತಾರೆ. ಅಲ್ಲಿಯೂ ಪ್ರಭುಪಾದರು ಅದನ್ನೇ ಬರೀತಾರೆ. ಈಗಲೂ ಆ ಧ್ವನಿಯನ್ನು ನಾವು ಕೇಳ್ಬೋದು. ಈ ಹರೇ ಕೃಷ್ಣ ಮಹಾಮಂತ್ರ ನೀವೇ ಉಚ್ಚಾರಣೆ ಮಾಡಿ, ಆ ಧ್ವನಿ ಏನಿದೆ ಅಲ್ಲ ಅದೇ ಅಷ್ಟೇ ಆಧ್ಯಾತ್ಮಿಕವಾಗಿರುತ್ತದು. ಮತ್ತು ಅಷ್ಟೇ ಆನಂದ ರಸಗಳಿಂದ ಕೂಡಿರುತ್ತದೆ. ನಾವು ಚರ್ಚೆ ಮಾಡಿದ್ದೀವಲ್ಲ, ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಅಂಥೇಳಿ. ನಾಮ ಏನಿದೆ ಅಲ್ಲ ಭಗವಂತನ ನಾಮ, ಅದು ಎಲ್ಲ ರಸಗಳಿಂದ ಕೂಡಿದೆ ಅಂಥೇಳಿ, ರಸ ವಿಗ್ರಹ ಅಂಥೇಳಿ. ಅದೇ ಆನಂದವನ್ನು ನಾವು ಅನುಭವಿಸ್ಬೋದು. ಆದರೆ ಯಾಕೆ ಅನುಭವ ಆಗಲ್ಲ ನಮಗೆ? ಅದರ ಅನುಭೂತಿ ಯಾಕೆ ಆಗಲ್ಲ? ನಾವು ಹರೇ ಕೃಷ್ಣ ಮಾಡ್ತಾ ಇದ್ದೀವಲ್ಲ, ನಾವು ನಿಜವಾಗಿ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಿದರೆ ಪ್ರಭುಪಾದರು ಹೇಳ್ತಾರೆ ಒಂದು ಕಡೆ, ಬರೀ 16 ಮಾಲೆ ಯಾಕೆ 16,000 ಮಾಲೆ ಯಾಕೆ ಬೇಡ ಅಂತ ಹೇಳಿ ಅನ್ನಿಸ್ಬೇಕಂತ. ವೈ ಓನ್ಲಿ 16 ರೌಂಡ್ಸ್, ವೈ ನಾಟ್ 16 ರೌಂಡ್ಸ್? ಯಾವಾಗ ಹಾಗೆ ಅನಿಸುತ್ತಲ್ಲ ಅವತ್ತು ಅನ್ಕೋಬೇಕು, ನಾನು ಇವತ್ತು ಜಪ ಮಾಡಿದೆ ಅಂಥೇಳಿ, ನಿಜವಾಗಿ ಜಪ ಮಾಡಿದೆ ಅಂಥೇಳಿ. ಆ ರುಚಿ ಯಾಕೆ ಬರಲ್ಲ ನಮಗೆ? ಯಾಕೆ ಬರಲ್ಲ ಆ ರುಚಿ? ಅದನ್ನೇ
ರೂಪ ಗೋಸ್ವಾಮಿಗಳು ಒಂದು ಶ್ಲೋಕದಲ್ಲಿ ಏನು ಹೇಳ್ತಾರೆ, ಸಾತ್ ಕೃಷ್ಣ ನಾಮ ಚರಿತಾದಿ ಸಿತಾಪ ಅವಿದ್ಯಾ ಪಿತ್ತೋಪತಪ್ತ ಅಂತ ಹೇಳಿ. ಪಿತ್ತೋಪತಪ್ತ, ಪಿತ್ತ ರೋಗ ಅಂದರೆ ವಿಶೇಷವಾಗಿ ಏನಂತ ಹೇಳ್ತೀವಿ ನಾವು ಅದಕ್ಕೆ, ಜಾಂಡಿಸ್. ಜಾಂಡಿಸ್ ಅಂದರೆ ಗೊತ್ತಲ್ಲ, ಜಾಂಡಿಸ್. ನಿಮಗೆ ಜಾಂಡಿಸ್ ಆದಾಗ ನಿಮಗೆ ಕಲ್ಲು ಸಕ್ಕರೆನೂ ಕೊಟ್ಟರು ಅಥವಾ ಕಬ್ಬಿನ ಹಾಲು ಕೊಟ್ಟರು ಅದೇನು ರುಚಿ ಅನಿಸಲ್ಲ ಅದು. ಹಾಗೆ ನಮಗೆ ಅಜ್ಞಾನದ ಜಾಂಡಿಸ್ ಹತ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು ಕೃಷ್ಣನ ನಾಮ ರೂಪ ಗುಣ ಲೀಲೆಗಳಿಗೆ ನಮಗೆ ಆಕರ್ಷಣೆ ಇಲ್ಲ. ನಾವು ಎಲ್ಲ ರಾಜಕಾರಣಿ ಏನು ಹೇಳ್ತಾನೆ, ಅವನೇನು ಹೇಳಿದ, ಇದೇನು ಹೇಳಿದ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮೆಸೇಜ್ ಬರೋದು, ಅದರಲ್ಲಿ ರುಚಿ ನಮಗೆ. ಹೌದಲ್ಲ, ವಾಟ್ಸಪ್ ಜೋಕ್ಸ್. ಒಂದು ಸಲ ಒಂದು ಇಸ್ಕಾನ್ ದೇವಸ್ಥಾನದಲ್ಲಿನೂ ಒಂದು ನೋಟಿಸ್ ನೋಡಿದೆ ನಾನು, ನೋ ವಾಟ್ಸಪ್ ಜೋಕ್ಸ್ ಇನ್ ಭಾಗವತಮ್ ಕ್ಲಾಸ್ ಅಂತೇಳಿ ಒಂದು ನೋಟಿಸ್ ಅದರ ಅರ್ಥ ಏನು, ನಮ್ಮ ಇಸ್ಕಾನ್ ದೇವಸ್ಥಾನದಲ್ಲೇನೋ ವಾಟ್ಸಪ್ ಜೋಕ್ಸ್ ನಡೆದಿದೆ ಅಂಥೇಳಿ ಅದರ ಅರ್ಥ. ಸೊ ನಮಗೆ ಈ ಜಾಂಡಿಸ್ ಅದಕ್ಕೋಸ್ಕರ ನಮಗೆ ಕೃಷ್ಣ ನಾಮದಲ್ಲಿ ಆ ಥರ ರುಚಿ ಬರಲ್ಲ. ಸೊ ಅದೇ ಶಬ್ದವನ್ನು ನಾವು ಕೇಳ್ಬೋದು. ಇಲ್ಲಿ ಧನ್ಯಸ್ಮ ಮೂಢ ಮತಯೋ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗೋಪಿಯರು, ಈ ಮೂಢ ಮತಯ ಹರಿಣ್ಯ, ಈ ಜಿಂಕೆಗಳು, ಮೂಢ ಮತಯ ಅಂದರೆ ಮೂರ್ಖ ಜಿಂಕೆಗಳು. ಸಾಮಾನ್ಯವಾಗಿ ಎಲ್ಲ ಪಶುಗಳು ಮೂರ್ಖನೇ. ಸೊ ಈ ಮೂರ್ಖ ಜಿಂಕೆಗಳ ಜೀವನ ಏನಾಯಿತು, ಧನ್ಯವಾಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕೆ? ಅವರು ಕೃಷ್ಣನಿಗೆ ಆ ಕೃಷ್ಣನ ವೇಣುವಿನ ವೇಣು ಅಥವಾ ಆ ಕೊಳಲಿನ ಶಬ್ದವನ್ನು ಕೇಳಿ ಕೃಷ್ಣನಿಗೆ ಆಕರ್ಷಿತರಾದರು ಅವರು. ಅವೆಲ್ಲ ಆಕರ್ಷಿತ. ಯಾ ನಂದ ನಂದನಂ ಉಪಾತ್ಯ ವಿಚಿತ್ರ ವೇಷಂ. ಸೊ ನಂದನಂದನ ವಿಚಿತ್ರ ವೇಷವನ್ನು ಧರಿಸಿದ ಕೃಷ್ಣನ, ನಂದನ ಪುತ್ರನಾದ ಕೃಷ್ಣನಿಗೆ ಅವರು ಏನು ಅವರ ಹತ್ತಿರ ಹೋಗ್ತಾ ಇದೆ ಅಂತ. ಇಲ್ಲಿ ಗೋಪಿಯರು ಈ ಎಲ್ಲ ಪಶುಗಳನ್ನು ಹೊಗಳ್ತಾ ಇದ್ದಾರೆ, ಮೂರ್ಖ ಪಶುಗಳನ್ನು. ಎಲ್ಲರಿಗಿಂತ ಹೆಚ್ಚು ಕೃಷ್ಣನಿಗೆ ಆಕರ್ಷಿತರಾದವರು ಯಾರು? ಗೋಪಿಯರೆಲ್ಲ. ಹೌದಲ್ಲ, ಅವ್ರಿಗಿಂತ ನಮಗೆಲ್ಲ ಆಕರ್ಷಣೆ ಇಲ್ಲ ಕೃಷ್ಣನಿಗೆ. ಚೈತನ್ಯ ಮಹಾಪ್ರಭು ಏನು ಹೇಳಿದರು, ಕೃಷ್ಣನಿಲ್ಲದೆ ಈ ಜಗತ್ತೆಲ್ಲ ಶೂನ್ಯ ಅಂತ ಹೇಳಿ. ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇ ನಮೆ. ಆದರೆ ನಮಗೆ ಅನಿಸಲ್ಲಲ್ಲ ಆ ಥರ. ಕೃಷ್ಣ ಈ ಜಗತ್ತು ಎಷ್ಟು ಆಕರ್ಷಕವಾಗಿದೆ, ಈ ಮೊಬೈಲ್ ಎಷ್ಟು ಆಕರ್ಷಿತವಾಗಿದೆ, ಇಷ್ಟು ಎಲ್ಲ ನಮಗೆ ಎಷ್ಟು ಆಕರ್ಷಣೆ ಮಾಡತ್ತದ. ಎಲ್ಲರಿಗಿಂತ ಹೆಚ್ಚು ಆಕರ್ಷಿತರಾದವರು ಕೃಷ್ಣನಿಗೆ ಯಾರು? ಗೋಪಿಯರು. ಆದರೂ ಅವರು ಏನು ಮಾಡ್ತಾ ಇದ್ದಾರೆ, ಈ ಮೂರ್ಖ ಮೃಗಗಳನ್ನು, ಜಿಂಕೆಗಳನ್ನು ಹೊಗಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವುಗಳ ಈ ಜೀವನ ಧನ್ಯ ಆಯಿತು, ನಮಗಿಂತ ಹೆಚ್ಚಿಗೆ ಇವುಗೆ ಈ ಕೃಷ್ಣನಿಗೆ ಆಕರ್ಷಣೆ ಇದೆ ಅಂಥೇಳಿ. ಆಕರ್ಣ್ಯ ವೇಣು ರಣಿತಂ ಸಹ ಕೃಷ್ಣ ಸಾರಹ. ಇಲ್ಲಿ ಆ ಬಾತುಕೋಳಿಗಳು, ಡೋಸ್ ಆ್ಯಂಡ್ ಬಕ್ಸ್, ವರ್ಷಿಪ್ ದ ಲಾರ್ಡ್. ಪೂಜಾಂ ದದುರ್ ವಿರಚಿತಾಂ ಪ್ರಣಯಾವಲೋಕ. ಪ್ರಣಯ, ಪ್ರೇಮದಿಂದ, ಪ್ರೀತಿಯಿಂದ ಏನು ಮಾಡ್ತಾ ಇದ್ದಾವೆ ಈ ಬಾತುಕೋಳಿಗಳು, ಹಂಸಗಳು, ಇವೆಲ್ಲ ಕೃಷ್ಣನಿಗೆ ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಹೊಗಳ್ತಾ ಇದ್ದಾರೆ. ಸೊ ಆ ಶ್ಲೋಕವನ್ನು ಇಲ್ಲಿ ನೆನಪಿಸ್ಕೊಂಡ್ರು ಚೈತನ್ಯ ಮಹಾಪ್ರಭು. ಯಾಕಂದರೆ ಅವರ ಬಾಜು ಏನು ಮಾಡ್ತಾಯಿದ್ದು, ಇವೆಲ್ಲ ಬಾತುಕೋಳಿಗಳು ಹೋಗ್ತಾಯಿದ್ದು ಕೀರ್ತನೆ ಮಾಡ್ತಾ ಮಾಡ್ತಾ. ಹೇನ ಕಾಲೇ ವ್ಯಾಘ್ರತತ ಐಲ ಪಂಚಶಾತ ವ್ಯಾಘ್ರಮೃಗಿ ಮೇಲಿ ಛಲೆ ಮಹಾಪ್ರಭು ರಸಾತ. ನಾವೀಗ ಅಲ್ಲಿಂದ ವೃಂದಾವನದಿಂದ ಎಲ್ಲಿಗೆ ಬರೋಣ ಈಗ? ಜಾರಿಕಂಡ ಕಾಡಿಗೆ ಬರೋಣ. ಅಲ್ಲಿ ಆ ಸಮಯದಲ್ಲಿ ಈಗ ಒಂದು ಕಡೆ ಏನು ಎರಡು ಬದಿಯಲ್ಲಿ
ಈ ಬಾತುಕೋಳಿಗಳು ಹೋಗ್ತಾ ಇದೆ ಚೈತನ್ಯ ಮಹಾಪ್ರಭು ಜೊತೆ. ಅದೇ ಸಮಯದಲ್ಲಿ ಅಲ್ಲಿ ಯಾರು ಬಂದರು, ಯಾವ ಒಂದು ಪಾಂಚಸಾತ, ಒಂದು 6-7 5-6 ಏನು ವ್ಯಾಘ್ರ ಹುಲಿಗಳು ಬಂತು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ವ್ಯಾಘ್ರ ಮೃಗಿ ಮಿಲಿ ಚಲಿ ಮಹಾಪ್ರಭುರ ಸಾತ. ವ್ಯಾಘ್ರಗಳು, ಜಿಂಕೆಗಳು ಮತ್ತು ಈ ಎಲ್ಲ ಕೋಳಿಗಳು ಏನು ಬಾತುಕೋಳಿಗಳು ಚೈತನ್ಯ ಮಹಾಪ್ರಭುಗಳ ಜೊತೆಯಾಗಿ ಹೋಗ್ತಾ ಇದೆ. ಸಾಮಾನ್ಯವಾಗಿ ಈಗ ಜಿಂಕೆಗಳು ಮತ್ತು ಹುಲಿಗಳು ಸಂಪರ್ಕದಲ್ಲಿ ಬಂದಾಗ ಏನು, ಹುಲಿ ಏನು ಮಾಡಿಬಿಡುತ್ತೆ, ಜಿಂಕೆಗಳನ್ನು ಕೊಂದು ಹಾಕಿ ಹೋಗುತ್ತೆ. ಆದರೆ ಇಲ್ಲಿ ಆ ಥರ ಮಾಡಲಿಲ್ಲ, ಅದು ಹೋಗ್ತಾ ಇದೆ. ದೇಕಿ ಮಹಾಪ್ರಭುರ ವೃಂದಾವನ ಸ್ಮೃತಿ ಹೈಲ, ವೃಂದಾವನ ಗುಣವರ್ಣನ ಶ್ಲೋಕ ಪಡಿಲ. ಇದನ್ನು ನೋಡಿ ಚೈತನ್ಯ ಮಹಾಪ್ರಭುಗಳಿಗೆ ಏನು ನೆನಪಾಯಿತು, ಮತ್ತೆ ವೃಂದಾವನ ನೆನಪಾಯಿತು. ಆ ವೃಂದಾವನದ ಬಗ್ಗೆ ಒಂದು ಶ್ಲೋಕವನ್ನು ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ. ಈ ಶ್ಲೋಕವನ್ನು ಶುಕಮುನಿಗಳು 10ನೇ ಸ್ಕಂದದಲ್ಲಿ ಭಾಗವತದಲ್ಲಿ ಬರುತ್ತೆ. ಯತ್ರ ನೈಸರ್ಗ ದುರ್ವರೈ ಸಾಹಸಾಂಡ್ರ ಮೃಗಾದಯ ಮಿತ್ರಾಣಿ ಆಜಿತಾವಾಸ ಧೃತ ತರ್ಶನಾಧಿಕಂ. ಯತ್ರ ಎಲ್ಲಿ ನೈಸರ್ಗ ದುರ್ವರೈ ಸಹಸಾಂಡ್ರ ಮಗ, ಎಲ್ಲಿ ಯಾವ ಸ್ಥಾನದಲ್ಲಿ ಹಸಿವು, ನೀರಡಿಕೆ ಅಥವಾ ಕ್ರೋಧ ಇಲ್ಲ, ಮತ್ತು ಏನು ಮನುಷ್ಯರು ಮತ್ತು ಕ್ರೂರ ಮೃಗಗಳು ಒಂದು ದಿವ್ಯ ಮಿತ್ರತೆಯಿಂದ ಜೊತೆಯಾಗಿ ವಾಸ ಮಾಡ್ತಾವಲ್ಲ, ಆ ಸ್ಥಾನವನ್ನು ನೀನು ವೃಂದಾವನ ಅಂಥೇಳಿ, ಅದು ವೃಂದಾವನ ಅಂಥೇಳಿ ತಿಳ್ಕೊ ನೀನು ಅಂಥೇಳಿ ಇಲ್ಲೇನೋ ಹೇಳ್ತಾ ಇದ್ದಾರೆ. ಈ ಶ್ಲೋಕವನ್ನು ಏನು ಬ್ರಹ್ಮದೇವರು ಹೇಳಿದ್ದರು, ಅದನ್ನೇ ಶುಕಮುನಿಗಳು ಮತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಸೊ ಈ ಶ್ಲೋಕ ಚೈತನ್ಯ ಮಹಾಪ್ರಭುಗಳಿಗೆ ನೆನಪಾಯಿತು. ಇದನ್ನು ಅಲ್ಲಿ ಸ್ಥಿತಿಯನ್ನು ನೋಡಿ. ಕೃಷ್ಣ ಕೃಷ್ಣ ಕಹ ಕರಿ ಪ್ರಭು ಯ ಬೇಬಲಿಲ, ಕೃಷ್ಣ ಕಹಿ ವ್ಯಾಘ್ರ ಮೃಗ ನಾಚಿತೆ ಲಾಗಿಲ್ಲ. ಚೈತನ್ಯ ಮಹಾಪ್ರಭು ಏನು ಮಾಡಿದರು, ಎಲ್ಲರಿಗೂ ಕೃಷ್ಣ ಕೃಷ್ಣ ಅಂತ ಹೇಳಿ ಹೇಳಿದರು. ಆವಾಗ ಎಲ್ಲ ಜಿಂಕೆಗಳು ಮತ್ತು ಹುಲಿಗಳು ಕೃಷ್ಣ ಕೃಷ್ಣ ಅಂಥೇಳಿ ನರ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಾಚೆ ಕಾಂದೆ ವ್ಯಾಘ್ರಗಣ ಮೃಗೀಗಣ ಸಂಗೆ, ಬಲಭದ್ರ ಭಟ್ಟಾಚಾರ್ಯ ದೇಕೆ ಅಪೂರ್ವ ರಂಗೆ. ಬಲಭದ್ರ ಭಟ್ಟಾಚಾರ್ಯರು ಇದನ್ನು, ಈ ಅದ್ಭುತ ದೃಶ್ಯವನ್ನು ಅವರು ನೋಡ್ತಾ ಇದ್ದರು. ಹೇಗೆ ಈ ಎಲ್ಲ ಪಶುಗಳು ಏನು ಕೃಷ್ಣ ಕೃಷ್ಣ ಅಂತ ಹೇಳ್ತಾ ನೃತ್ಯ ಮಾಡ್ತಾ ಇದೆ, ಕುಣಿತಾ ಇದೆ, ಅಳ್ತಾ ಇದ್ದಾವೆ ಅವು, ಕ್ರಂದನೆ. ವಿಶೇಷವಾಗಿ ವ್ಯಾಘ್ರ ಮತ್ತು ಜಿಂಕೆಗಳು ಜೊತೆಯಾಗಿ ಮಾಡೋದು. ವ್ಯಾಘ್ರ ಮೃಗ ಅನ್ಯೋನ್ಯ ಕರೆ ಆಲಿಂಗಣ, ಮುಖ ದೀಯ ಕರೆ ಅನ್ಯೋನ್ಯ ಚುಂಬಣ. ತಿಳಿತಲ್ಲ, ಅವೇನೋ ಆಲಿಂಗನ ಮತ್ತು ಚುಂಬನೆ ಮಾಡ್ತಾ ಇದ್ವು ಅಂತೆ ವ್ಯಾಘ್ರಗಳು ಮತ್ತು ಮೃಗಿಗಳು. ಮೃಗಿ ಅಂದರೆ ಜಿಂಕೆಗಳು. ಕೌತುಕ ದೇಕಿಯ ಪ್ರಭು ಹಾಸಿತೆ ಲಾಗಿಲ್ಲ, ತಾಸಬಕ್ಕೆ ತಾಹ ಚಾಡಿ ಆಗೆ ಚಲಿ ಗೆಲ. ಈ ಕುತೂಹಲಕಾರಿ ಅಥವಾ ದೃಶ್ಯವನ್ನು ನೋಡಿ ಚೈತನ್ಯ ಮಹಾಪ್ರಭು ಏನು ನಕ್ಕು ಮುಂದೆ ನಡೆದು ಹೋದರು. ಅವರು ಅವುಗಳನ್ನೆಲ್ಲ ಬಿಟ್ಟು ಮುಂದೆ ಹೋದರು. ಸೊ ಇದು ಅದ್ಭುತ ಕಾರ್ಯ ಅಲ್ಲ, ವಿಶೇಷ ಕಾರ್ಯ. ನಾವು ಮಾಡ್ಲಿಕ್ಕಾಗತ್ತಾ ಈ ಥರ? ಅದಕ್ಕೋಸ್ಕರ ಅವತಾರ ಅಂದರೆ ಏನು, ಈ ಥರ ವಿಶೇಷ ಕಾರ್ಯವನ್ನು ಮಾಡಬೇಕು. ಆಮೇಲೆ ಮುಂದಿಂದೇನು, ಸೊ ಅವತಾರದ ಒಂದು ವಿಶೇಷ ಏನಾಗಿರಬೇಕು, ಉದ್ದೇಶವಾಗಿರಬೇಕು. ಈಗ ನಾನು ಹೇಳಿದೆ, ಹೋದ್ವಾರ ಹೇಳ್ತಾ ಇದ್ದೆ, ಕೃಷ್ಣ ತನ್ನ ಅವತಾರದ ಉದ್ದೇಶವನ್ನು ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ
ಸಂಭವಾಮಿ ಯುಗೆ ಯುಗೆ ಅಂಥೇಳಿ. ನಾನು ಮತ್ತೆ ಧರ್ಮ ಸ್ಥಾಪನೆಯನ್ನು ಮಾಡಲಿಕ್ಕೆ ಪ್ರತಿಯೊಂದು ಯುಗದಲ್ಲಿ ಬರ್ತೀನಿ ಅಂಥೇಳಿ ಹೇಳ್ತಾನೆ. ಆದರೂ ಇದು ಏನು ಸಾಮಾನ್ಯ ಉದ್ದೇಶ ಇದು. ಸಂತ, ದೊಡ್ಡ ದೊಡ್ಡ ಸಂತರು, ಆಚಾರ್ಯರು ಅವರು ಏನು ಧರ್ಮ ಸ್ಥಾಪನೆ ಮಾಡ್ತಾರೆ, ಹೌದಲ್ಲ. ಕೃಷ್ಣನೇ ಬರಬೇಕಂತೇನಿಲ್ಲ ಅದಕ್ಕೋಸ್ಕರ. ಮತ್ತು ಪರಿತ್ರಾಣಾಯ ಸಾಧುನ ವಿನಾಶಾಯ ಚ ದುಷ್ಕೃತಂ, ಅದು ಯಾರ ಕರ್ತವ್ಯ ಅದು? ಆ್ಯಕ್ಚುಲಿ ಈ 3 ಕಾರ್ಯಗಳನ್ನು ಕ್ಷತ್ರಿಯ ರಾಜರು ಮಾಡ್ತಾರೆ. ಕ್ಷತ್ರಿಯ ರಾಜರ ಕರ್ತವ್ಯ ಏನು? ಶಿಷ್ಟರನ್ನು ರಕ್ಷಣೆ ಮಾಡೋದು, ದುಷ್ಟರನ್ನು ನಾಶ ಮಾಡಬೇಕು. ಮತ್ತು ಅವರು ಪ್ರಜೆಗಳು ಧರ್ಮದಿಂದ ನಡ್ಕೋತಾ ಇದ್ದಾರೆ ಅಂಥೇಳಿ ಇಲ್ಲಿ ಅವರು ಅದು ನೋಡ್ಬೇಕು. ಅವರು ಸೆಕ್ಯುಲರ್ ಅಲ್ಲ, ಸೆಕ್ಯುಲರ್ ಸ್ಟೇಟ್ ಅಲ್ಲ, ಇದು ನಾನ್ಸೆನ್ಸ್. ಅದು ಸೆಕ್ಯುಲರ್. ಸರ್ಕಾರದ ಉದ್ದೇಶ ಏನು? ಎಲ್ಲರೂ ಧರ್ಮ ಪಾಲನೆ ಮಾಡ್ತಾ ಇದ್ದಾರಾ ಅಥವಾ ಇಲ್ಲ ಅಂಥೇಳಿ. ಪ್ರಭುಪಾದರು ಇಷ್ಟು ಹೇಳಿದರು, ಓಕೆ ವೈದಿಕ ಧರ್ಮ ಬೇಡ, ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಧರ್ಮ ಮಾಡಿ ಅಂಥೇಳಿ ಅದನ್ನು ಸರ್ಕಾರದವ್ರು ನೋಡಬೇಕು. ಅವ್ರು ಧರ್ಮ ನಿರಪೇಕ್ಷ ಅನ್ಬಾರ್ದು ಅವರು, ಸರ್ಕಾರದವರು. ಧರ್ಮ ನಿರಪೇಕ್ಷದ ಹೆಸರಿನಲ್ಲಿ ಏನು ನಾಸ್ತಿಕ ಭೌತಿಕವಾದವನ್ನು ಏನು ಮಾಡೋದು? ಪ್ರಮೋಟ್ ಮಾಡೋದು, ಹೌದಲ್ಲ. ಇದೆಲ್ಲ ಡೆವಲಪ್ಮೆಂಟ್. ಸೊ ಎಲ್ಲರಿಗೂ ಅದು ಹಿಡಿಸುತ್ತಲ್ಲ ಅದು, ಯಾಕಂದರೆ ಭೌತಿಕ ಭೋಗಕ್ಕೆ ಏನು ಸಹಾಯ ಮಾಡುತ್ತದು. ಅದಕ್ಕೆ ಡೆವಲಪ್ಮೆಂಟಿಗೆ ಎಲ್ಲರಿಗೇನು ಆಕರ್ಷಿತರಾಗ್ತಾರೆ, ಹೌದಲ್ಲ. ಆ್ಯಕ್ಚುಲಿ ಭೌತಿಕ ಸುಖನೂ ಸಿಗಲ್ಲ ಕೊನೆಗೆ, ಯಾಕಂದರೆ ಇದು ಆಸುರಿ ನಾಸ್ತಿಕ ಅಧಾರ್ಮಿಕವಾದದ್ದು. ಭೌತಿಕ ಸುಖನೂ ಕೊಡಲ್ಲ ಅದು, ಬರೀ ರೋಗ ಕೊಡುತ್ತೆ ಅಷ್ಟೇ ದೇಹಕ್ಕೆ. ಇವು ಕತ್ತೆಗಾರರ ಥರ ದುಡಿತಾ ಇರ್ತಾರೆ, ದುಡಿದು ಕೊನೆಗೆ ರೋಗವನ್ನು ತಗೊಂಡು ಸಾಯ್ತಾರೆ ಅಷ್ಟೆ. ಇದಕ್ಕೆ ಡೆವಲಪ್ಮೆಂಟ್ ಅನ್ನೋದು. ಪ್ರಭುಪಾದರು ಹೇಳ್ತಾರೆ ಸಿವಿಲೈಸೇಷನ್ ಆಫ್ ಡೆತ್ ಅಂತ ಹೇಳಿ. ಪ್ರಭುಪಾದರು ಏನು ಹೇಳ್ತಾ ಇದ್ರು? ಸಾವಿನ ನಾಗರಿಕತೆ. ನಾವು ಎದರಲ್ಲಿ ವಿ ಆರ್ ಆಕ್ಸಲರೇಟಿಂಗ್ ಡೆತ್. ಅದಕ್ಕೆ ನಾವು ನಾವು ತುಂಬ ಪ್ರಗತಿ ಮಾಡ್ತಾ ಇದ್ದೇವೆ. ಎದರಲ್ಲಿ ಪ್ರಗತಿ ಮಾಡ್ತಾ ಇದ್ದೇವೆ? ಎಷ್ಟು ಆದಷ್ಟು ಬೇಗ ಸಾಯೋದರಲ್ಲಿ ಪ್ರಗತಿ ಮಾಡ್ತಾ ಇದ್ದೇವೆ ಅಷ್ಟೇ. ಬೇಗ ಸಾಯಲಿಕ್ಕೆ ಉಪಾಯ ಮಾಡ್ಕೊಳ್ಳೋದು ಅಷ್ಟೇ. ಇದಕ್ಕೆ ಪ್ರಗತಿ ಅಂತ ಹೇಳೋದು. ಇವೆಲ್ಲ ಅಜ್ಞಾನದ ಲಕ್ಷಣಗಳು. ಸೊ ವಿಶೇಷ ಉದ್ದೇಶ, ಅವರು ಕ್ಷತ್ರಿಯರು ಏನು ಮಾಡಬೇಕು? ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರಾ ಇಲ್ಲ ಅಂಥೇಳಿ ನೋಡಬೇಕದು. ವಿಶೇಷವಾಗಿ ವರ್ಣಾಶ್ರಮ ಧರ್ಮ. ಸಮಾಜದಲ್ಲಿ ಏನು ವರ್ಣಾಶ್ರಮ ಧರ್ಮ ಇರಬೇಕು. ಚಾತುರ್ಯ. ಇದ್ರ ಬಗ್ಗೆ ತಪ್ಪು ಕಲ್ಪನೆಗಳಿದೆ ತುಂಬ. ನಾನು ಹೇಳ್ತಾ ಇರ್ತೇನೆ ಮತ್ತೆ ಮತ್ತೆ. ಸನಾತನ ಕೊನೆಗೆ ಕೃಷ್ಣ ಭಕ್ತಿ ಇರಬೇಕು, ಮೇನ್ ಕೇಂದ್ರ. ಅದಕ್ಕೆ ಸನಾತನ ಧರ್ಮ ಅಂತ ಹೇಳೋದು. ದೈವ ವರ್ಣಾಶ್ರಮ ಧರ್ಮ ಅಂತಲೂ ಹೇಳ್ಬೋದು. ಅದನ್ನು ಸರ್ಕಾರದವ್ರು ನೋಡಬೇಕು ಎಲ್ಲರೂ. ಮತ್ತು ಸ್ಕೂಲ್ ಕಾಲೇಜ್ ಅಂದರೆ ಏನು? ಪ್ರಭುಪಾದರು ಹೇಳ್ತಾ ಇದ್ರು, ವರ್ಣಾಶ್ರಮ ಕಾಲೇಜ್ ಇರಬೇಕು. ಎಲ್ಲರಿಗೂ ಅವರ ಪ್ರವೃತ್ತಿಗಳ ಅನುಸಾರ ತರಬೇತಿ ಕೊಡೋದು, ತಮ್ಮ ಸ್ವಭಾವದ ಅನುಸಾರ. ಸ್ವಭಾವ ಮತ್ತು ಪ್ರವೃತ್ತಿ. ಯಥಾ ಪ್ರವೃತ್ತಿ ಭೂತಾನಾಂ ಅಂಥೇಳಿ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಹೇಳಿದೆ. ಅಥವಾ ಸ್ವಭಾವ ಪ್ರವೃತ್ತಿ ಅಂಥೇಳಿ 2 ಶಬ್ದಗಳನ್ನು ಉಪಯೋಗ ಮಾಡೋದು. ಹೀಗೆ ಈಗ ಚೈತನ್ಯ ಮಹಾಪ್ರಭುಗಳ ವಿಶೇಷ ಉದ್ದೇಶ ಏನು? ಅವರು ಬಂದಿದ್ದು ಈಗ ಕೃಷ್ಣ ಹೇಳಿದ್ನಲ್ಲ, ಶಿಷ್ಟರನ್ನು ರಕ್ಷಣೆ ಮಾಡೋದು ಅಥವಾ ದುಷ್ಟರನ್ನು ನಾಶ ಮಾಡೋದು, ಧರ್ಮ ಸಂಸ್ಥಾಪನೆ ಮಾಡೋದು, ಅದೊಂದು ವಿಶೇಷ ಉದ್ದೇಶ ಅಲ್ಲ ಅದು. ಯಾಕಂದರೆ ಅದನ್ನು ಕ್ಷತ್ರಿಯ ರಾಜರನ್ನು ಮಾಡ್ತಿದ್ರು, ದೊಡ್ಡ ಸಂತರು ಆಚಾರ್ಯರು ಮಾಡಿದರು, ಹೌದಲ್ಲ, ಧರ್ಮ ಸ್ಥಾಪನೆ. ವಿಶೇಷ ಉದ್ದೇಶ ಏನು? ಕೃಷ್ಣ ಬಂದಿದ್ದು ಕೃಷ್ಣ ಬಂದಿದ್ದು ಅಲ್ಲಿ ವ್ಯಾಖ್ಯಾನದಲ್ಲಿ ಪ್ರಭುಪಾದರು ತಮ್ಮ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಕೃಷ್ಣ ದೇವಕಿ ಮತ್ತು ವಸುದೇವ ಅಥವಾ ಮತ್ತೆ ಇನ್ನುಳಿದ ಭಕ್ತರಿಗೆ ಆನಂದ ಕೊಡಲಿಕ್ಕೆ ಬರ್ತಾನೆ ಕೃಷ್ಣ. ಅದು ಕೃಷ್ಣನ ಆಗಮನದ ಉದ್ದೇಶ. ಅವಾಗ ಬಂದ
ಬಂದಾಗೇನು ಆನುಷಂಗಿಕ ಕರ್ಮ ಅಂಥೇಳಿ. ಆನುಷಂಗಿಕ ಕರ್ಮ ಅಂದರೆ ಏನು? ಸಾಂದರ್ಭಿಕವಾಗಿ ಇಲ್ಲಿ ಅಸುರರಿದ್ದಾರೆ, ಕಂಸ, ದುರ್ಯೋಧನ, ಅವರು ಎಲ್ಲ ಇದ್ದಾರೆ, ಅವರನ್ನು ಕೊಂದು ಹಾಕಿಬಿಡ್ತಾನೆ ಅಷ್ಟೇ. ಆದರೆ ಮೇನ್ ಉದ್ದೇಶ ಏನು? ಭಕ್ತರಿಗೆ ಆನಂದ ಕೊಡಲಿಕ್ಕೆ ಬಂದಿದ್ದು. ಸೊ ಕೃಷ್ಣ ಪ್ರತಿ ಬ್ರಹ್ಮಣ ಒಂದು ದಿನದಲ್ಲಿ 7ನೇ ಮನ್ವಂತರದಲ್ಲಿ 7ನೇ ಮನ್ವಂತರದ 28ನೇ ಚತುರ್ಯುಗದ ದ್ವಾಪಾರ ಯುಗದ ಕೊನೆಗೆ ಬರ್ತಾನೆ ಕೃಷ್ಣ. ಪ್ರತಿದಿನ ಬ್ರಹ್ಮಣ ದಿನ ಎಷ್ಟು? 1000 ಚತುರ್ಯುಗಗಳೇನು ಬ್ರಹ್ಮಣ ಒಂದು ದಿನ. ಅದರಲ್ಲಿ 14 ಮನ್ವಂತರಗಳಿರುತ್ತೆ. ಅದರ ಅರ್ಥ ಏನು? 71 ಚತುರ್ಯುಗಗಳು ಒಂದೊಂದು ಮನ್ವಂತರ. ಈಗ ನಡೆದಿದ್ದು ಯಾವುದು? 7ನೇ ಮನ್ವಂತರ, ವೈವಸ್ವತ ಮನ್ವಂತರ ಅಂತ ಹೇಳ್ತೀವಿ ನಾವು. ವೈವಸ್ವತ ಮನುವಿನ ಆಳ್ವಿಕೆಯ ಕಾಲ ಇದು. ಈಗ 28ನೇ ಚತುರ್ಯುಗ ನಡೀತಾ ಇದೆ. ಈ 28ನೇ ಚತುರ್ಯುಗದ ದ್ವಾಪರ ಯುಗದ ಕೊನೆಯಲ್ಲಿ ಕೃಷ್ಣನ ಅವತಾರ ಆಗುತ್ತೆ. ಹೀಗೆ ಅವತರಿಸಿ ಕೃಷ್ಣ ತನ್ನ ಭಕ್ತರ ಜೊತೆ ಏನು ಆನಂದ ಲೀಲೆಗಳಲ್ಲಿ ತೊಡಗ್ತಾನೆ ನಾವು. ಆ ಲೀಲೆಗಳಿಗೆ ಇನ್ನೊಂದು ಹೆಸರು ಏನು? ಆ ಭಕ್ತರ ನಡುವೆ ಭಕ್ತರ ಮತ್ತು ಕೃಷ್ಣನ ನಡುವೆ ಏನು ಆದಾನ ಇದೇನಿರುತ್ತಲ್ಲ, ವಾಟ್ ಯು ಸೇ, ಒಡಂಬಡಿಕೆ ಏನಂತ ಹೇಳ್ತಾರೆ, ಒಂದು ತಗೊಳ್ಳೋದು ಕೊಡುವುದು, ಅದಕ್ಕೆ ರೆಸಿಪ್ರೊಕೇಷನ್ ಅಂತ ಹೇಳ್ವಲ್ಲ ನಾವು, ರೆಸಿಪ್ರೊಕೇಷನ್. ಅವ್ರ ನಡುವೆ ಏನು ರೆಸಿಪ್ರೊಕೇಷನ್ ಏನಿರುತ್ತಲ್ಲ, ಒಡನಾಟ ಅಥವಾ ಹಾಗೆ ರೆಸಿಪ್ರೊಕೇಷನ್. ನೀವು ಕೊಡ್ತೀರಾ ತಗೋತೀರಾ, ಹಾಗೆ ಬಿಸ್ನೆಸ್ ಅಲ್ಲ, ವ್ಯಾಪಾರ. ಅವರಲ್ಲಿ ಆ ರೆಸಿಪ್ರೊಕೇಷನ್ ಏನಿರುತ್ತಲ್ಲ ಅದಕ್ಕೆ ರಸ ಅಂತ ಹೇಳ್ತಾರೆ. ಅಥವಾ ನಾವು ಸಂಬಂಧನೂ ಅನ್ಬೋದು. ಆ ಪ್ರೀತಿ ಮತ್ತು ಆನಂದದ ಸಂಬಂಧ ಏನಿರುತ್ತಲ್ಲ ಅದಕ್ಕೆ ರಸ ಅಂತ ಹೇಳ್ತಾರೆ. ಸೊ ವಿಶೇಷವಾಗಿ 5 ರಸಗಳಲ್ಲಿ ಭಗವಂತನ ಜೊತೆ ಭಕ್ತರಿಗೆ ಸಂಬಂಧ ಇರುತ್ತೆ. ಅದರಲ್ಲಿ 4 ಅಷ್ಟೇ ಪರಿಗಣನೆ ಮಾಡಿದ್ದಾರೆ. ದಾಸ್ಯ, ಸಾಕ್ಯ, ವಾತ್ಸಲ್ಯ ಮತ್ತು ಶೃಂಗಾರ ಅಂಥೇಳಿ. ದಾಸ್ಯ ಅಂದರೆ ಏನು? ಅಂದರೆ ಭಗವಂತ ಸ್ವಾಮಿ, ನಾನು ಅವನ ದಾಸ ಅಂಥೇಳಿ, ದಾಸ ಭಾವನೆಯಿಂದ ಅವನ ಸೇವೆಯಲ್ಲಿ ತೊಡಗೋದು. ಹೇಗೆ ಹನುಮಂತ ಮತ್ತು ರಾಮನ ನಡುವೆ ಸಂಬಂಧ ಇತ್ತು ಹಾಗೆ. ಮತ್ತು ಸಾಕ್ಯ, ದಾಸ್ಯ, ಸಾಕ್ಯ ಅಂದರೆ ಏನು? ಮಿತ್ರತೆ, ಫ್ರೆಂಡ್ಶಿಪ್. ಆ ಫ್ರೆಂಡ್ಶಿಪ್ದಲ್ಲಿ ಏನು? ಅರ್ಜುನ ಹೇಗೆ ಯಾವಾಗಲೂ ಅರ್ಜುನ ಮತ್ತು ಕೃಷ್ಣ ಯಾವಾಗಲೂ ಕೂಡೇ ಇರ್ತಿದ್ರು. ಅವರು ಕೂಡೇ ಮಲಗೋದು, ಕೂಡೇ ತಿನ್ನೋದು, ಕೂಡೇ ಹೊರಗಡೆ ಹೋಗೋದು, ಒಬ್ಬರಿಗೆ ಏನು ಮಾಡೋದು, ಜೋಕ್ ಮಾಡೋದು, ಈ ಥರ ಮಾಡ್ತಾಯಿದ್ರು ಕೃಷ್ಣ ಮತ್ತು ಅರ್ಜುನ. ಆಮೇಲೆ ಇದಕ್ಕೆ ಸಾಕ್ಯ ಅಂತ ಹೇಳ್ತಾರೆ. ಆಮೇಲೆ ವಾತ್ಸಲ್ಯ ಅಂದರೆ ಏನು? ಕೃಷ್ಣನ ತಂದೆ ತಾಯಿ ಆಗೋದು. ಹೇಗೆ ಯಶೋಧ, ನಂದ, ಅಥವಾ ಈಗ ದಶರಥ ಮತ್ತು ಕೌಸಲ್ಯ ಅಂಥೇಳಿ ಈ ರಾಮಾಯಣದಲ್ಲಿ ಅವರೆಲ್ಲ ಭಗವಂತನ ಭಕ್ತರು. ಅವರು ಏನಾಗ್ತಾ ಇದ್ದಾರೆ? ಆ ಸಂಬಂಧದಲ್ಲಿ ಕೃಷ್ಣನಿಗೆ ಏನು ಆನಂದ ಕೊಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಆಮೇಲೆ ಏನು? 5ನೇದು ಶೃಂಗಾರ, ಕೃಷ್ಣನ ಪ್ರೇಮಿ ಆಗೋದು, ಲವರ್ ಅಥವಾ ಕೃಷ್ಣನ ಹೆಂಡತಿ ಆಗೋದು. ಈಗ ದ್ವಾರಕೆಯಲ್ಲಿ ಅವರೆಲ್ಲ ಭಗವಂತನ ಭಕ್ತರೇ. ಅವರು ಆ ಸಂಬಂಧದಲ್ಲಿ ಕೃಷ್ಣನಿಗೆ ಏನು ಮಾಡ್ತಾ ಇದ್ದಾರೆ? ಸೇವೆ ಮಾಡ್ತಾರೆ, ಸೇವೆ ಸಲ್ಲಿಸ. ಸೊ ಈ ಸಂಬಂಧಗಳಲ್ಲಿ ಲೀಲೆಗಳನ್ನು ಮಾಡಿ ಆನಂದವನ್ನು ಕೃಷ್ಣ ಅವನ ಭಕ್ತರಿಗೆ ಕೊಡ್ತಾನೆ, ಅಥವಾ ಅವನೇ ಆನಂದವನ್ನು ಅನುಭವಿಸ್ತಾನೆ ಅವನು. ಸೊ ಇದು ಕೃಷ್ಣನ ಅವತಾರದ ಉದ್ದೇಶ, ಮತ್ತೇನೂ ಅಲ್ಲ. ಇನ್ನುಳಿದ ಎಲ್ಲ ಆನುಷಂಗಿಕ ಕರ್ಮ ಅಂತ ಹೇಳ್ತೀವಿ ನಾವು. ಅದರ ಜೊತೆ ಅದನ್ನೂ ಮಾಡಿಬಿಡ್ತಾನೆ ಕೃಷ್ಣ. ಅವ್ರು ಆ ರಾಕ್ಷಸಿ, ಇವ್ರು ರಾಕ್ಷಸ, ಎಲ್ಲರೂ ಬರ್ತಾರೆ, ಅವರನ್ನು ಕೊಂದು ಹಾಕ್ತಾನೆ. ಆದರೆ ಅವನದೇನು ಕೆಲಸ? ಕೃಷ್ಣನದು ಬರೀ ಈ ಲೀಲೆಗಳಲ್ಲಿ ತೊಡಗೋದು, ಅವನ ಭಕ್ತರ ಜೊತೆ ಈ ಸಂಬಂಧಗಳಲ್ಲಿ 4 ಸಂಬಂಧ. ಇದು ಕೃಷ್ಣನ ಆವಿರ್ಭಾವ ಅಥವಾ ಅವತಾರದ ಉದ್ದೇಶ. ಇದನ್ನು ಬಿಟ್ಟರೆ ಬೇರೆ ಏನೇ ಇಲ್ಲ. ಅವನು ಬರೀ ಸಿಂಪಲ್. ಕೃಷ್ಣ ಅಂದರೆ ಸುಪ್ರೀಂ ಎಂಜಾಯರ್ ಅಂತ ಹೇಳ್ತೀವಿ ನಾವು, ಭೋಕ್ತ ಅಂಥೇಳಿ. ಭಗವದ್ಗೀತೆಯಲ್ಲಿ ಭೋಕ್ತಾರಂ
ಅಂಥೇಳಿ ಕೃಷ್ಣ ಹೇಳ್ತಾನೆ. ಅಹಂ ಈ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಅವನು ಬರೀ ಭೋಕ್ತಾ, ಅವನು ಭೋಗಿಸುವವನು, ಅವನು ಆನಂದದಲ್ಲಿ ತೊಡಗಿರ್ತಾನೆ, ಯಾವಾಗಲೂ ಲೀಲೆಗಳಲ್ಲಿ ತೊಡಗಿರ್ತಾನೆ. ಇದು ಉದ್ದೇಶ. ತಿಳಿತಲ್ಲ ಕೃಷ್ಣ ಅವತಾರದ ಉದ್ದೇಶ ಅಂದರೆ ಏನು? ನೆಕ್ಸ್ಟ್ ಟೈಮ್ ಯಾರಾದರೂ ಕೇಳಿದರೆ ನಿಮಗೆ ಭಕ್ತರಿಗೆ ಆನಂದ ಕೊಡೋದು, ಭಕ್ತರ ಸಂಘದಲ್ಲಿ ಲೀಲೆಗಳಲ್ಲಿ ಆನಂದವನ್ನು ಅನುಭವಿಸೋದು, ಅಷ್ಟೇ ಅವನ ಕೆಲಸ. ಎಂಜಾಯಿಂಗ್, ರಸಾಸ್ವಾದ, ಒಂದು ಶಬ್ದದಲ್ಲಿ ಹೇಳಿದ್ರೆ ಅದೊಂದೇ ಅವನದು ಕೃಷ್ಣನ ಕೆಲಸ. ಸೊ ಹೀಗೆ 5,000 ವರ್ಷ ಹಿಂದೆ ಕೃಷ್ಣ ಬಂದು ಈ ರಸಾಸ್ವಾದನೆಯನ್ನು ಮಾಡಿ ಮತ್ತೆ ತನ್ನ ಧಾಮಕ್ಕೆ ಹೋದ. ಗೋಲೋಕ ವೃಂದಾವನ, ವೈಕುಂಠದಲ್ಲಿ ಸರ್ವೋಚ್ಚವಾದ ಸ್ಥಾನ ಯಾವುದು? ಗೋಲೋಕ ಅಂಥೇಳಿ. ಅಲ್ಲಿ ತನ್ನ ಧಾಮದಲ್ಲಿ ಅವನು ಕೂತು ಮತ್ತೆ ವಿಚಾರ ಮಾಡಿದವನು. ಏನಂಥೇಳಿ, ನಾನು ನನ್ನ ಭಕ್ತರ ಜೊತೆ ಈ ಆನಂದವನ್ನು, ನಾನು ಈ ರಸಾಸ್ವಾದನೆ ಅಥವಾ ಈ ಲೀಲೆಗಳ ಆನಂದವನ್ನು ಪಡೆದೆ, ನನ್ನ ಭಕ್ತರಿಗೆ ಕೊಟ್ಟೆ, ಇದನ್ನು ಎಲ್ಲರಿಗೂ ವಿತರಣೆ ಮಾಡಲಿಲ್ಲ ಅಂತೇಳಿ ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದ. ಭಗವದ್ಗೀತೆಯಲ್ಲೇನು ಒಂದು ಆರಂಭಿಕ ಆಧ್ಯಾತ್ಮಿಕ ಜ್ಞಾನ ಇದೆ ಅಷ್ಟೇ. ರಸತತ್ವದ ಬಗ್ಗೆ, ರಸ ವಿಚಾರದ ಬಗ್ಗೆ ಅಲ್ಲಿ ಆನಂದ ಇಲ್ಲ, ವರ್ಣನೆ ಇಲ್ಲ ಅಲ್ಲಿ. ಸೊ ಭಾಗವತದಲ್ಲಿ ಇದೆಲ್ಲ ರಸ ವಿಚಾರ ಬರುತ್ತೆ ಭಾಗವತದಲ್ಲಿ. ಯಾಕಂದರೆ ಕೃಷ್ಣನ ಲೀಲೆಗಳು ಎಲ್ಲಿ ವರ್ಣನೆ ಆಗಿದೆ? ಭಾಗವತದ ದಶಮ ಸ್ಕಂದ, ವಿಶೇಷವಾಗಿ ದಶಮ ಸ್ಕಂದದಲ್ಲಿ ರಸ ವಿಚಾರ ಬರುತ್ತೆ. ಯಾಕಂದರೆ ಅಲ್ಲಿ ಬೇರೆ ಬೇರೆ ಥರ ಭಕ್ತರ ಜೊತೆ ಏನು ಲೀಲೆಗಳ ವರ್ಣನೆ ಆಗಿದೆ. ಆವಾಗ ಚೈತನ್ಯ ಅವರೇನು, ಕೃಷ್ಣ ಏನು ವಿಚಾರ ಮಾಡಿದ? ನಾನು ಮತ್ತೆ ಮರಳಿ ಈ ಭೂಲೋಕಕ್ಕೆ ಬರಬೇಕು, ಬಂದು ಎಲ್ಲರಿಗೂ ಈ ಬ್ರಜ ಭಕ್ತಿಯನ್ನು, ವೃಂದಾವನದಲ್ಲಿ ಭಕ್ತರು ಹೇಗೆ ಕೃಷ್ಣನಿಗೆ ಸೇವೆ ಮಾಡಿದರು ಅದನ್ನು ಎಲ್ಲರಿಗೂ ವಿತರಣೆ ಮಾಡಬೇಕಂಥೇಳಿ ಮತ್ತೆ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬಂದು ಕೃಷ್ಣ ಏನು ಮಾಡ್ತಾನೆ? ಎಲ್ಲರಿಗೂ ಈ ಬ್ರಜ ಭಕ್ತಿಯನ್ನು ಹೇಳ್ಕೊಡ್ತಾನೆ. ಬ್ರಜ ಭಕ್ತಿ ಅಂದರೆ ಏನು? ಈ ವೃಂದಾವನದಲ್ಲಿ ಹೇಗೆ ಭಕ್ತಿ ಮಾಡಿದರು, ಈ ಸಂಬಂಧಗಳಲ್ಲಿ, ಈ ರಸಗಳಲ್ಲಿ, ಅದನ್ನು ಚೈತನ್ಯ ಮಹಾಪ್ರಭು ಹೇಳ್ಕೊಟ್ರು. ನಾವು ಆರಂಭದಲ್ಲಿ ಏನು ಮಾಡ್ತೀವಿ? ಹರೇ ಕೃಷ್ಣ ಮಹಾಮಂತ್ರವನ್ನು ಮಾಡ್ತೀವಿ. ಅದನ್ನು ಮಾಡೋದ್ರಿಂದ ನಮ್ಮ ಸ್ವರೂಪದ ಬಗ್ಗೆ ಜ್ಞಾನ ಆಗುತ್ತೆ. ಕೊನೆಗೆ ಭಗವಂತನ ಜೊತೆ ನಮ್ಮ ಸಂಬಂಧ ಏನು ಅಂಥೇಳಿ ಆಗುತ್ತೆ. ಆರಂಭದಲ್ಲಿ ನಾವು ಗುರುವಿನ ಮಾರ್ಗದರ್ಶನದಲ್ಲಿ ಏನು ಮಾಡ್ತೀವಿ? ಸೇವೆಯನ್ನು, ಕೃಷ್ಣನ ಸೇವೆ ಮತ್ತು ನಾಮ ಸಂಕೀರ್ತನೆ ಮತ್ತು ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ. ಸೊ ಅದನ್ನು ಕೊನೆಗೇನು ಚೈತನ್ಯ ಮಹಾಪ್ರಭು ಈ ಬ್ರಜ ಭಕ್ತಿಯನ್ನು ಎಲ್ಲರಿಗೂ ವಿತರಣೆ ಮಾಡ್ತಾರೆ. ಇದನ್ನು ಚೈತನ್ಯ ಚರಿತಾಮೃತದಲ್ಲಿ ಏನು ಆರಂಭದಲ್ಲಿ ವರ್ಣನೆ ಆಗಿದೆ. ಯಾಕಂದರೆ ಆರಂಭದಲ್ಲಿ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ವರ್ಣನೆ ಮಾಡುವುದಕ್ಕಿಂತ ಮುಂಚೆ ಅವರ ಅವತಾರದ ಉದ್ದೇಶವನ್ನು ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು 2 ಅಧ್ಯಾಯಗಳಲ್ಲಿ ವರ್ಣನೆ ಮಾಡ್ತಾರೆ. ಆದಿಲೀಲೆ ಚೈತನ್ಯ ಚರಿತಾಮೃತ 3ನೇ ಮತ್ತು 4ನೇ ಅಧ್ಯಾಯಗಳಲ್ಲಿ ಇದನ್ನು ವರ್ಣನೆ ಮಾಡಿದ್ದಾರೆ. ಸೊ ಹೀಗೆ ಚೈತನ್ಯ ಮಹಾಪ್ರಭುಗಳ ಉದ್ದೇಶ ಏನಿತ್ತು? ಎಲ್ಲರಿಗೂ ಈ ಭಜಭಕ್ತಿ ಮತ್ತು ಕೃಷ್ಣನಾಮ ಸಂಕೀರ್ತನೆಯನ್ನು ಮಾಡೋದಿತ್ತು. ಇಲ್ಲಿ ಸ್ವಲ್ಪ ನಾವು ಇದನ್ನು ಚರ್ಚೆ ಮಾಡೋಣ ಸಂಕ್ಷೇಪವಾಗಿ. ವೈವಸ್ವತನಾಮಯೈ ಸಪ್ತಮ ಮನ್ವಂತರೆ ಸತ್ತಾಯಿಷ ಚತುರ್ಯುಗೆ ಗೇಲಾ ತಹಾರ ಅಂತಾರೆ. ವೈವಸ್ವತ ಮನ್ವಂತದಲ್ಲಿ 27 ಚತುರ್ಯುಗಗಳು ಮುಗಿದು ಹೋಗಿ 28ನೇ ಚತುರ್ಯುಗದಲ್ಲಿ ಅಷ್ಟವಿಂಶ ಚತುರ್ಯುಗೆ ದ್ವಾಪರೇರ ಶೇಷೆ ಬ್ರಜೇರ ಸಹಿತ ಹಯ ಕೃಷ್ಣೇರ ಪ್ರಕಾಶ. ತನ್ನ ಧಾಮವನ್ನು ತಗೊಂಡು ಬ್ರಜ ಧಾಮ ಮತ್ತು ತನ್ನ ಭಕ್ತರನ್ನು ಎಲ್ಲರನ್ನು ಕರ್ಕೊಂಡು ಬಂದು ಕೃಷ್ಣ ಇಲ್ಲಿ ಲೀಲೆಗಳನ್ನು ಮಾಡ್ತಾನೆ 28ನೇ ಚತುರ್ಯುಗದ ದ್ವಾಪರದ ಕೊನೆಯಲ್ಲಿ. ದಾಸ್ಯ ಸಾಕ್ಯ ವಾತ್ಸಲ್ಯ ಶೃಂಗಾರಚಾರಿ ರಸ, ಇಲ್ಲಿ 5 ರಸಗಳಿದೆ, ಆದರೆ ಅದರಲ್ಲಿ 4 ಅಷ್ಟೇ ಏನೋ ಪರಿಗಣನೆ ಮಾಡಿದ್ದಾರೆ. ಇಲ್ಲಿ ದಾಸ್ಯ ಸಾಕ್ಯ ವಾತ್ಸಲ್ಯ ಶೃಂಗಾರ ಅಂತೇಳಿ ಚಾರಿ ರಸ. ಯಾಕಂದರೆ ಶಾಂತರಸದಲ್ಲಿ ಅಷ್ಟೊಂದು ಕೃಷ್ಣನ ಜೊತೆ ಏನು ಪ್ರೀತಿ ಇರಲ್ಲ.
ಚಾರಿ ಭಾವೇರ ಭಕ್ತಯತ ಕೃಷ್ಣ ತಾರರ ವಶ. ಕೃಷ್ಣ ಈ 4 ಭಾವಗಳಲ್ಲಿ ಅಥವಾ ಸಂಬಂಧಗಳಲ್ಲಿ ಕೃಷ್ಣನ ಸೇವೆ ಸಲ್ಲಿಸಿದರೆ ಕೃಷ್ಣನನ್ನು ವಶಪಡಿಸ್ಕೋಬಹುದು ಅಂತ ಹೇಳಿ ಹೇಳ್ತಾರೆ. ದಾಸಸಕ ಪ್ರೀತಿ ಮಾತಾ ಪ್ರೇಯಸಿ ಗಣಲಯ ಬ್ರಜ ಕ್ರೀಡಾ ಕರೆ ಕೃಷ್ಣ ಪ್ರೇಮಾವಿಷ್ಟಹಯ. ತನ್ನ ದಾಸರನ್ನು, ವೃಂದಾವನದಲ್ಲಿ ಅವನ ದಾಸರು ಯಾರು? ನಾನು ಉದಾಹರಣೆ, ದಾಸರಿಗೆ ಯಾರು ಉದಾಹರಣೆ ಕೊಟ್ಟಿದ್ದೆ? ಆಂಜನೇಯ ಸ್ವಾಮಿ ಉದಾಹರಣೆ ಕೊಟ್ಟಿದ್ದೆ ರಾಮಲೀಲೆಯಲ್ಲಿ, ಹೌದಲ್ಲ? ಅದೇ ಥರ ವೃಂದಾವನದಲ್ಲಿ ರಕ್ತಕ ಪೈತ್ರಕ ಅಂಥೇಳಿ ಒಂದಿಷ್ಟು ಗೋಪ ಬಾಲಕರು ಇರ್ತಾರೆ. ಅವರು ಯಶೋಧ ಮಾತೆಗೇನೋ ಸಹಾಯ ಮಾಡ್ತಾರೆ ಕೃಷ್ಣನನ್ನು ಶೃಂಗಾರ ಮಾಡೋದರಲ್ಲಿ, ಎಲ್ಲದಕ್ಕೆ. ಸಖ ಅವನ ಮಿತ್ರರು, ಬಾಲಕರು ಅವನ ಜೊತೆ ಆಟ ಆಡ್ತಿದ್ರಲ್ಲ, ಅವನ ಜೊತೆ ಹಸುಗಳನ್ನು ತೊಗೊಂಡು ಹೋಗ್ತಾ ಇದ್ರಲ್ಲ, ಅವರೆಲ್ಲರೂ ಅವನ ಮಿತ್ರರು. ಪಿತಾಮಾತ ನಂದ ಮತ್ತು ಯಶೋಧ. ಪ್ರೇಯಸಿಗಣ, ಪ್ರೇಯಸಿಗಣ ಅಂದರೆ ಯಾರು? ಗೋಪಿಯರು. ಇವರೆಲ್ಲರನ್ನ ಕರ್ಕೊಂಡು ಬಂದು ಕೃಷ್ಣ ಬ್ರಜ ಕ್ರೀಡಾ ಕರೆ ಕೃಷ್ಣ ಪ್ರೇಮಾವಿಷ್ಟಹಯ, ಪ್ರೇಮಾವೇಶನಾಗಿ ಕೃಷ್ಣ ವ್ರಜದಲ್ಲಿ, ವೃಂದಾವನದಲ್ಲಿ ಲೀಲೆಗಳನ್ನು ಮಾಡ್ತಾನೆ. ಯಥೇಷ್ಟ ವಿಹಾರಿ ಕೃಷ್ಣ ಕರೆ ಅಂತರ್ಧಾನ. ಯಥೇಷ್ಟ, ಎಷ್ಟು ಅವನಿಗೆ ಆಸಕ್ತಿ ಇದೆ ಅಂದರೆ ಟು ಹಾರ್ಟ್ಸ್ ಕಂಟೆಂಟ್ ಅಂತ ಹೇಳ್ತೀವಲ್ಲ ನಾವು, ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಕೃಷ್ಣ ಲೀಲೆಯ ಆನಂದವನ್ನು ಅನುಭವಿಸಿ ಏನು ಮಾಡಿದ? ಅಂತರ್ಧಾನ, ಮತ್ತೆ ತನ್ನ ಧಾಮಕ್ಕೆ ಹೋಗಿಬಿಡ್ತಾನೆ ಕೃಷ್ಣ. ಅಂತರ್ಧಾನ ಕರಿ ಮನೆ ಖರೆ ಅನುಮಾನ, ಚಿರಕಾಲ ನಾಯಿ ಕರಿ ಪ್ರೇಮ ಭಕ್ತಿ ದಾನ. ಅಂತರ್ಧಾನನಾಗಿ ಮತ್ತೆ ಮನಸ್ಸಿನ ಉಪಾಯ ಮಾಡ್ತಾ ಇದ್ದ ನಾನು ಎಷ್ಟೋ ಸಮಯದಿಂದ ಈ ಪ್ರೇಮ ಭಕ್ತಿಯನ್ನು ನಾನು ದಾನ ಮಾಡಿಲ್ಲ ಅಂತ. ಭಕ್ತಿವನ ಜಗತೇರ ನಾಹಿ ಅವಸ್ಥಾನ್ ಸಕಲ ಜಗತೆ ಮೋರ ಖರೆ ವಿಧಿ ಭಕ್ತಿ. ಈ ಜಗತ್ತಿನಲ್ಲಿ ಜನರು ಸಾಮಾನ್ಯವಾಗಿ ವಿಧಿ ಭಕ್ತಿಯಲ್ಲಿ ತೊಡಗಿರ್ತಾರೆ. ಈಗ ದಕ್ಷಿಣ ಭಾರತದಲ್ಲಿ ನಾವು ನೋಡ್ತೀವಿ, ಭಗವಂತ ಸ್ವಾಮಿ ಅಂದರೆ ಭಕ್ತಿಯಲ್ಲಿ ಎರಡು ಪ್ರಕಾರಗಳ, ಈ ಪ್ರೇಮ ಭಕ್ತಿ ಮತ್ತು ಇನ್ನೊಂದು ವಿಧಿ ಭಕ್ತಿ ಅಂತ ಹೇಳಿ. ವಿಧಿ ಅಂದರೆ ಭಗವಂತ ಸ್ವಾಮಿ, ನಾನು ಅವರ ದಾಸ, ಒಂದು ಆದರ ಭಾವದಿಂದ ಏನು ಮಾಡೋದು? ಭಗವಂತನ ಸೇವೆ ಮಾಡೋದು. ಸೊ ನಾವು ಪ್ರೀತಿ ಬೆಳೆಯುವವರೆಗೂ ನಾವು ಇಲ್ಲಿ ಏನು ಮಾಡ್ತೀವಿ? ಆದರ ಭಾವನೆಯಿಂದನೇ ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತೀವಿ. ಆದರೆ ಇದು ಅಷ್ಟು ಕೃಷ್ಣನಿಗೆ ಆನಂದ ಆಗಲ್ಲ, ನಾರಾಯಣನಿಗೆ ಇದು ಆನಂದ ಆಗುತ್ತೆ, ವಿಷ್ಣುಗೆ ನಾರಾಯಣನಿಗೆ. ವಿಧಿ ಭಕ್ತಿ ಅನ್ನೋದು ನಾರಾಯಣ ಮತ್ತು ಕೃಷ್ಣನಿಗೆ ವಿಷ್ಣುಗೆ ಆನಂದ ಆಗುತ್ತೆ. ಆದರೆ ಕೃಷ್ಣನಿಗೇನು ಈ ಪ್ರೇಮ ಭಕ್ತಿ ಬೇಕು ಅವನಿಗೆ. ಅವನ ಮಿತ್ರರೇನು ಅವನ ಭುಜದ ಮೇಲೆ ಕೂಡಬೇಕು, ಅವನ ಜೊತೆ ಗುದ್ದಾಡಬೇಕು. ಅಥವಾ ಯಶೋಧ ಏನು ಮಾಡಬೇಕು? ಇವನಿಗೆ ಪ್ರಸಾದ ಕೊಡಲಿಲ್ಲ, ಆಹಾರ ಕೊಡಲಿಲ್ಲ ಅಂದರೆ ಏನಾಗ್ಬಿಡ್ತಾನೆ ಇವನು ದುರ್ಬಲನಾಗ್ಬಿಡ್ತಾನೆ ಅಂಥೇಳಿ ಆ ಥರ ಚಿಂತೆ ಇರುತ್ತೆ. ಸೊ ಇದು ಪ್ರೇಮ ಭಕ್ತಿ ಇದು. ಆದರೆ ವಿಧಿ ಭಕ್ತಿ ಅಂದರೆ ಏನು? ಕೃಷ್ಣನಿಗೆ ಯಾವುದೇ ಆಹಾರ ಬೇಕಲ್ಲ, ನಾರಾಯಣನಿಗೆ ಯಾವುದೇ ಆಹಾರ ಬೇಕಾಗಿಲ್ಲ, ನಾವು ಕೊಡಲಿಲ್ಲ ಅಂದ್ರೂ. ಆದರೆ ಅಂದರೆ ಒಂಥರ ವಿಧಿಯಾಗಿ ನಿಯಮ ಅಂಥೇಳಿ ನಾವು ಮಾಡ್ತೀವಿ ಅಷ್ಟೇ. ಐಶ್ವರ್ಯ ಜ್ಞಾನತೆ ಸಬ ಜಗತ ಮಿಶ್ರಿತ, ಐಶ್ವರ್ಯ ಶ್ರೀತಿಲ್ಲ ಪ್ರೇಮ ನಾಹಿ ಮೋರ ಪ್ರೀತ. ಐಶ್ವರ್ಯ ಜ್ಞಾನ ಅಂದರೆ ಭಗವಂತನ ಬಗ್ಗೆ, ಅವನ ಶಕ್ತಿಗಳ ಬಗ್ಗೆ ಜ್ಞಾನದಿಂದ ಭಕ್ತಿ ಮಾಡೋದು, ಅದಕ್ಕೆ ಐಶ್ವರ್ಯ ಜ್ಞಾನ ಮಿಶ್ರ ಭಕ್ತಿ ಅಂತ ಹೇಳ್ತಾರೆ. ಐಶ್ವರ್ಯ ಜ್ಞಾನ ವಿಧಿ ಭಜನ ಕರಿಯ ವೈಕುಂಠಕ್ಕೆ ಪಾಯ ಚತುರ್ವಿಧ ಮುಕ್ತಿ ಪಾಯ. ಯಾರು ಐಶ್ವರ್ಯ ಜ್ಞಾನದಲ್ಲಿ ಭಗವಂತನ ಸೇವೆ ಮಾಡ್ತಾರಲ್ಲ, ಅವರು ವೈಕುಂಠಕ್ಕೆ ಹೋಗ್ತಾರೆ, 4 ಪ್ರಕಾರದ ಮುಕ್ತಿಗಳನ್ನು ಪಡೀತಾರೆ ಅಂತ ಹೇಳ್ತಾರೆ. ಸೃಷ್ಟಿ ಸಾರೂಪ್ಯ ಆರ ಸಾಮೀಪ್ಯ ಸಾಲೋಕ್ಯ ಸಾಯುಜ್ಯ ನಾಲಯ ಭಕ್ತ ಯತೆ ಬ್ರಜ ಐಕ್ಯ. ಸೊ 5 ಪ್ರಕಾರದ ಮುಕ್ತಿಗಳಿದೆ. ಅದರಲ್ಲಿ 4 ಇವರು ಯಾರು ವಿಷ್ಣು ನಾರಾಯಣನ ಸೇವೆಯಲ್ಲಿ ತೊಡಗಿರ್ತಾರಲ್ಲ ಅವರು ಪಡಿತಾರೆ. ಸಾಯುಜ್ಯ ಅಂದರೆ ಏನು? ಅದು ಭಗವಂತನಲ್ಲಿ ಏಕಾಕಾರರಾಗೋದು. ಈಗ ಒಂದೊಂದು ಸಲ ಆಯ್ತಾರೆ ಬ್ರಹ್ಮೈಕ್ಯ, ಲಿಂಗೈಕ್ಯ, ಶಿವೈಕ್ಯ ಅಂಥೇಳಿ ಎಲ್ಲ ಬರೆದಿರ್ತಾರಲ್ಲ ಇವರು.
ಐಕ್ಯ ಆಗೋದು. ಅದನ್ನು ಮುಕ್ತಿ ಅಂಥೇಳಿ ಏನು ಭಗವದ್ಭಕ್ತರು ಅದನ್ನು ಒಪ್ಕೊಳ್ಳಲ್ಲ. ಯಾಕಂದರೆ ಅಲ್ಲಿ ಭಗವಂತ ಮತ್ತು ನಮ್ಮ ನಡುವೆ ಏನು ಭೇದ ಇರಲ್ಲ. ಅಲ್ಲಿ ಭಕ್ತಿ ಭಾವನೆ ಬರಲ್ಲ, ಶರಣಾಗತಿ ಬರಲ್ಲ. ಹೌದಲ್ಲ, ಸೇವ್ಯ ಸೇವಕ ಭಾವ ಎಲ್ಲ ನಾಶ ಆಗಿಬಿಡುತ್ತೆ ಅಲ್ಲಿ. ಅದನ್ನು ಭಗವದ್ಭಕ್ತರು ಒಪ್ಕೊಳ್ಳಲ್ಲ. ಅದನ್ನು ಈ 4 ಥರ ಸೃಷ್ಟಿ, ಸಾರೂಪ್ಯ, ಸಾಮೀಪ್ಯ ಮತ್ತು ಸಾಲೋಕ್ಯ. ಸೃಷ್ಟಿ ಅಂದರೆ ಏನು? ಭಗವಂತನ ಥರ ಐಶ್ವರ್ಯಗಳನ್ನು ಪಡೆಯೋದು. ಸಾರೂಪ್ಯ, ಅವನ ಥರ ರೂಪವನ್ನು ಪಡೆಯೋದು. ಈ ವೈಕುಂಠವಾಸಿಗಳೇನು ಎಲ್ಲರಿಗೂ ಚತುರ್ಭುಜ ರೂಪ ಇರುತ್ತೆ ಅಲ್ಲಿ, ಅದಕ್ಕೆ ಸಾರೂಪ್ಯ ಅಂತ ಹೇಳ್ತಾರೆ, ಮುಕ್ತಿ ಅಂತ ಹೇಳ್ತಾರೆ. ಸಾಮೀಪ್ಯ ಮತ್ತು ಭಗವಂತನ ಹತ್ತಿರ ಇದ್ಕೊಂಡು ಭಗವಂತನ ಸೇವೆಯಲ್ಲಿ ತೊಡಗೋದು. ಯಾರೋ ಚಾಮರ ಸೇವೆ ಮಾಡೋದು, ಹೌದಲ್ಲ, ಬೇರೆ ಬೇರೆ ಯಾರೋ ಛತ್ರಿ ಹಿಡ್ಕೊಳ್ತಾರೆ, ಅದಕ್ಕೆ ಸಾಮೀಪ್ಯ ಅಂತ. ಮತ್ತು ಸಾಲೋಕ್ಯ, ಭಗವಂತನ ಲೋಕದಲ್ಲಿ ಪ್ರವೇಶ ಮಾಡೋದು. ಈ ಥರ 4 ಮುಕ್ತಿಗಳನ್ನು ಪಡಿತಾರೆ ಅವರು. ಯುಗ ಧರ್ಮ ಪ್ರವರ್ತಾಯುಮು ನಾಮ ಸಂಕೀರ್ತನ ಚಾರಿ ಭಾವ ಭಕ್ತಿ ದೀಯ ನಾಚಾಮೋ ಭುವನ. ಇಲ್ಲಿ ಕೃಷ್ಣ ಏನು ವಿಚಾರ ಮಾಡ್ತಾ ಇದ್ದಾನೆ? ನಾನು ಮತ್ತೆ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬಂದು ಏನು ಯುಗ ಧರ್ಮವನ್ನು ಏನು ಪ್ರಸಾರ ಮಾಡ್ತೀನಿ, ನಾಮ ಸಂಕೀರ್ತನ. ಮತ್ತು ಈ 4 ಭಾವ ಭಕ್ತಿಗಳನ್ನು, 4 ರಸಗಳಲ್ಲಿ ಏನು ಭಕ್ತಿ ಇದೆಯಲ್ಲ ಅದನ್ನು ಕೊಟ್ಟು ಈ ಜಗತ್ತನ್ನೇ ಕುಣಿಸುತ್ತೇನೋ, ನಾನು ಕುಣಿಸುತ್ತೇನೆ ಅಂತ ಹೇಳ್ತಾರೆ. ನಚಾಮು ಭುವನ ಅಂಥೇಳಿ. ಎಲ್ಲರೂ ಕುಣಿಬೇಕು, ಎಲ್ಲ ದುಃಖಗಳನ್ನು ಕಷ್ಟಗಳನ್ನು ಮರೆತೇನು ಕುಣಿಬೇಕಂತ ಹೇಳಿ. ಅದು ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವದ ಉದ್ದೇಶ. ಅದು ಚಾರಿ ಭಾವ ಭಕ್ತಿ ದಿಯ ನಚಾಮು ಭುವನ ಅಂಥೇಳಿ, ಈ ಜಗತ್ತನ್ನೇ ನಾನು ಕುಣಿಸ್ತೀನಿ ಅಂಥೇಳಿ. ಹೌದಲ್ಲ, ಈಗ ಜಗತ್ತಿನಾದ್ಯಂತ ಕೃಷ್ಣ ಭಕ್ತರು ಏನು ಸಂಕೀರ್ತನ ಮಾಡ್ತಾ ಏನು ಮಾಡ್ತಾ ಇದ್ದಾರೆ? ಕುಣಿತಾ ಇದ್ದಾರಲ್ಲ, ಆನಂದದಿಂದ. आपनी करीमो भक्त भाव अंगीकारे आपनी आचार्य ಭಕ್ತಿ ಸಿಕಾಮೋ ಸಬಾರೆ. ನಾನು ಭಕ್ತ ರೂಪವನ್ನು ತಾಳಿ ನನ್ನ ಉದಾಹರಣೆಯಿಂದ ಏನು ಮಾಡ್ತೀನಿ? ಎಲ್ಲರಿಗೂ ಭಕ್ತಿಯನ್ನು ಕಲಿಸ್ಕೊಡ್ತೀನಿ ಅಂಥೇಳಿ ಹೇಳ್ತಾ ಇದ್ದಾರೆ. अपने कैल धर्म शिकानन अपाय यही त ಸಿದ್ಧಾಂತ ಗೀತ ಭಾಗವತ ಗಾಯ್. ನಾನೇ ಇದನ್ನು ಪಾಲನೆ ಮಾಡಲಿಲ್ಲ ಅಂದರೆ, ನಾನೇ ತೋರಿಸ್ಕೊಡ್ಲಿಲ್ಲ ಅಂದರೆ ಯಾರೂ ಇದನ್ನು ಕಲ್ಕೊಳ್ಳಲ್ಲ ಅಂಥೇಳಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳ್ದಾನಲ್ಲ, ಯದಾ ಯದಾ ಯದ್ ಆಚರತಿ ಶ್ರೇಷ್ಠ ತತ್. ಆ ಎಲ್ಲ ಶ್ಲೋಕಗಳನ್ನು ಇಲ್ಲಿ ಯಾರು? ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ. ಈ ಹರಿನಾಮ ಸಂಕೀರ್ತನೆಯನ್ನು ಪ್ರಚಾರ ಮಾಡೋದು ಏನು? ಅದು ಮೇನ್ ಉದ್ದೇಶ ಅಲ್ಲ, ಅದು ಆನುಷಂಗಿಕ ಅಂತ ಹೇಳಿ ಇಲ್ಲಿ ವರ್ಣನೆ ಆಗುತ್ತೆ. ಯುಗಧರ್ಮ ಪ್ರವರ್ತಾಯುಮು ಹಯ ಅಂಶ ಹೈತೆ ಆಮಾಬಿನ ಅನ್ಯ ನಾರೇ ಬ್ರಜ ಪ್ರೇಮದಿತೆ. ಈಗ ಪ್ರತಿಯೊಂದು ಕಲಿಯುಗದಲ್ಲಿ ಏನು ಜನರು ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾರೆ. ಆದರೆ ಈ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ಬಂದು ಏನು ಮಾಡಿದರು? ಈ ಪ್ರೇಮ ಭಕ್ತಿಯನ್ನು, ಬ್ರಜ ಪ್ರೇಮವನ್ನು ಕೊಟ್ಟರು. ಅದನ್ನು ನನ್ನ ಬಿಟ್ಟು ಬೇರೆ ಯಾರೂ ಕೊಡಲ್ಲ ಅಂಥೇಳಿ. ಇದೊಂದು ಪ್ರಮಾಣ. ಚೈತನ್ಯ ಮಹಾಪ್ರಭು ಕೃಷ್ಣನೇ ಅಂಥೇಳಿ. ಯಾಕಂದರೆ ಕೃಷ್ಣನನ್ನು ಬಿಟ್ಟು ಯಾರೂ ಬೇರೆ ಅವತಾರಗಳು, ಆಚಾರ್ಯ ಸಂತರು ಬಿಟ್ಬಿಡಿ, ಆಚಾರ್ಯ ಸಂತರು ಬಿಟ್ಬಿಡಿ, ಈವನ್ ಕೃಷ್ಣನ ಬೇರೆ ಅವತಾರಗಳನ್ನು ಈ ಪ್ರೇಮ ಭಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ. ಅದಕ್ಕೋಸ್ಕರ ಒಂದು ಪ್ರಮಾಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಿಲ್ವ ಮಂಗಲ್ ಠಾಕೂರ್ ಅಂಥೇಳಿ ಅವರು ಒಬ್ಬರು ಕೃಷ್ಣನ ಭಕ್ತರು. ಅವರು ಒಂದು ಕೃಷ್ಣ ಕರುಣಾಮೃತ ಅಂಥೇಳಿ ಒಂದು ಪ್ರಸಿದ್ಧವಾದ ಗ್ರಂಥವನ್ನು ಬರೆದಿದ್ದಾರೆ. ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು? ಕೃಷ್ಣನನ್ನು ಬಿಟ್ಟು ಯಾರೂ ಪ್ರೇಮ ಭಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಸತ್ವಾವತಾರ ಬಹವ ಪಂಕಜನಾಭಸ್ಯ ಸರ್ವತೋ ಭದ್ರಾಹ ಕೃಷ್ಣ ಧನ್ಯಾಕೋ ವ ಲತಾಸ್ವಪಿ ಪ್ರೇಮಧೋ ಭವತಿ ಅಂಥೇಳಿ. ಪಂಕಜನಾಭಸ್ಯ ಅಂದರೆ ಪಂಕಜನಾಭ ಅಂದರೆ ಕೃಷ್ಣನ ಯಾರ ನಾಭಿ ಕಮಲದಂತಿದೆ, ಆ ಪಂಕಜನಾಭ ಅಥವಾ ವಿಷ್ಣು ನಾರಾಯಣನ ಎಷ್ಟೋ ಅವತಾರಗಳಿದೆ.
ಸರ್ವತೋ ಭದ್ರ, ಅವೆಲ್ಲ ಶುದ್ಧ ಮತ್ತು ಆಧ್ಯಾತ್ಮಿಕವಾಗಿವೆ. ಆ ಎಲ್ಲ ಅವತಾರಗಳು ಪರಿಪೂರ್ಣ ಪರಿಶುದ್ಧವಾಗಿವೆ. ಕೃಷ್ಣಾಧನ್ಯ ಕೋ ವಾ ಲತಾಸ್ವಪಿ ಪ್ರೇಮದೋ ಭವತಿ. ಕೃಷ್ಣನನ್ನು ಬಿಟ್ಟು ಇನ್ಯಾರು ಪ್ರೇಮವನ್ನು ಕೊಡಬಹುದು ಅಂಥೇಳಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ಒಂದು ಪ್ರಶ್ನಾತ್ಮಕ ರೂಪವಾಗಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಯಾರು? ಕೃಷ್ಣನೇ. ಅವ್ರು ಎದಕ್ಕೆ ಬಂದರು? ಬರೀ ಹರಿನಾಮ ಸಂಕೀರ್ತನೆಯನ್ನು ಪ್ರಸಾರ ಮಾಡಲಿಕ್ಕೆ ಬರಲಿಲ್ಲ. ಈ ಬ್ರಜ ಪ್ರೇಮ ಭಕ್ತಿ ಏನಿದೆ ಅಲ್ಲ, ಅದನ್ನು ವಿತರಣೆ ಮಾಡಲಿಕ್ಕೆ ಬಂದರು. ಸೊ ಇದು ಒಂದು ತುಂಬ ಉನ್ನತವಾದ ವಿಷಯ. ಇದಕ್ಕೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ PhD ಮಾಡಿತಾರ ಇದು ಎಲ್ಲರಿಗೂ ಗೊತ್ತಾಗಲ್ಲ. ಉಪನಿಷತ್ಗಳಲ್ಲಿ ಬರೀ ಏನು ವರ್ಣನೆ ಆಗಿದೆ, ಏನು ಬ್ರಹ್ಮಜ್ಞಾನ ಅಥವಾ ಆಧ್ಯಾತ್ಮಿಕ ಜ್ಞಾನ ವರ್ಣನೆ ಆಗಿದೆ ಅಲ್ಲ, ಅದು ಬರೀ ABCD ಅಷ್ಟೇ. ಇದು ಭಾಗವತದ ದಶಮ ಸ್ಕಂದದಲ್ಲಿ ಎಲ್ಲ ಪ್ರೇಮ ಭಕ್ತಿ, ವ್ರಜ ಭಕ್ತಿ, ಭಗವಂತನ ಜೊತೆ ಈ ಎಲ್ಲ ಸಂಬಂಧಗಳ ಬಗ್ಗೆ ವರ್ಣನೆ ಆಗಿದೆ. ಸೊ ಇದು ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವದ ವಿಶೇಷ ಉದ್ದೇಶ. ಹೀಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಏನಾದರೂ ಪ್ರಶ್ನೆ ಇದೆ? PhD ಮಾಡಿದ್ರ? ನಾವು ಪ್ರಭುಪಾದರು ಹೇಳಿದ್ರು, ಯಾರಿಂದ PhD ತಗೋಬೇಕಂತ ಹೇಳಂದ್ರೆ ರಾಮಾನಂದ ರಾಯ ಅಂತ ಹೇಳಿ. ಚೈತನ್ಯ ಮಹಾಪ್ರಭುಗಳ ಒಬ್ಬರು ಅನುಯಾಯಿ ಇದ್ರು. ಅವ್ರ ಹೆಸರೇನು? ರಾಮಾನಂದ ರಾಯ. ಅವರು ಅರ್ಜುನನ ಅವತಾರ. ಅವರು ಅರ್ಜುನ ಮತ್ತು ವಿಶಾಖಾದೇವಿ. ಸೊ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಖವೂರ್ನಲ್ಲಿ ಭೇಟ ಇದ್ದರು. ಖವೂರ್ ಅಂಥೇಳಿ ಒಂದು ಕೂರ್ ಅಂಥೇಳಿ ಒಂದು ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಗೋದಾವರಿ ನದಿ ಪಕ್ಕದಲ್ಲಿದೆ ಅದು. ಅಲ್ಲಿ ಅವ್ರಿಗೂ ಚೈತನ್ಯ ಮಹಾಪ್ರಭುಗಳಿಗೆ ಭೇಟಿಯಾದರು. ಚೈತನ್ಯ ಮಹಾಪ್ರಭುಗಳು ಏನು ಮಾಡ್ತಿದ್ರು? ಸಾಮಾನ್ಯವಾಗಿ ಅವರು ಜ್ಞಾನ ಹೇಳ್ತಿರ್ಲಿಲ್ಲ, ಉಪದೇಶ ಮಾಡ್ತಿರಲಿಲ್ಲ. ಅವರು ಪ್ರಶ್ನೆಗಳನ್ನು ಕೇಳ್ತಿದ್ರು ಅವ್ರ ಶಿಷ್ಯರಿಗೆ, ಅನುಯಾಯಿಗಳಿಗೆ. ಅವರು ಏನು ಮಾಡ್ತಿದ್ರು? ಆ ಎಲ್ಲ ಜ್ಞಾನವನ್ನು ಹೇಳ್ತಾಯಿದ್ರು. ಅಂದರೆ ಅವರ ಅನುಯಾಯಿಗಳ ಕೀರ್ತಿ ಹೆಚ್ಚಲಿ ಅಂಥೇಳಿ ಆ ಥರ ಚೈತನ್ಯ ಮಹಾಪ್ರಭು ಆ ರೀತಿಯನ್ನು ಪಾಲನೆ ಮಾಡಿದರು. ಈಗ ಹರಿದಾಸ್ ಠಾಕೂರ್ ಅವರು ಪ್ರತಿದಿನ 192 ಮಾಲಿ 3 ಲಕ್ಷ ನಾಮ ಜಪ ಮಾಡ್ತಿದ್ರು. ನೀವು ಎಷ್ಟು ಹರೇ ಕೃಷ್ಣ ಮಂತ್ರ ಮಾಡ್ತಾಯಿದ್ದೀರಾ? 1 ರೌಂಡ್ 2 ರೌಂಡ್ ಮಾಡ್ತಾಯಿದ್ದೀರಲ್ಲ, ಆ ಥರ ಹರಿದಾಸ್ ಠಾಕೂರರು ಎಷ್ಟು ಪ್ರತಿದಿನ ಆ ಹರಿದಾಸ್ ಠಾಕೂರರಿಂದ ಅವರು ನಾಮ ಮಹಾತ್ಮೆಯ ಉಪದೇಶವನ್ನು ಹೇಳಿಸಿದರು. ಅವರಿಗೆ ಪ್ರಶ್ನೆ ಕೇಳಿದರು ನಾಮದ ಬಗ್ಗೆ ಚೈತನ್ಯ ಮಹಾಪ್ರಭು. ಸೊ ಹೀಗೆ ಬೇರೆ ಬೇರೆ ಅನುಯಾಯಿಗಳಿಂದ, ರೂಪ ಗೋಸ್ವಾಮಿಗಳಿಂದ ಎಲ್ಲ ಭಕ್ತಿ ವಿಜ್ಞಾನವನ್ನು ಅವರು ವರ್ಣನೆ ಮಾಡಿಸಿದರು. ಹೀಗೆ ಬೇರೆ ಬೇರೆ ಅನುಯಾಯಿಗಳಿಂದ ಬೇರೆ ಬೇರೆ ಜ್ಞಾನ. ರಾಮಾನಂದ ರಾಯರು ಏನು ಮಾಡಿದರು? ಸೊ ರಾಮಾನಂದ ರಾಯ್ ಅವರಿಗೆ ಈ ರಸಜ್ಞಾನ ಇದೆಯಲ್ಲ, ಭಗವಂತನ ಬಗ್ಗೆ, ಪ್ರೇಮ ಭಕ್ತಿಯ ಬಗ್ಗೆ, ಬೇರೆ ಬೇರೆ ಹಂತಗಳ ಬಗ್ಗೆ ಏನು ಮಾಡಿದರು? ಚರ್ಚೆ ಮಾಡಿದರು. ಕೇಳ್ತಾ ಇದ್ದೀರಾ ಏನು ನೀವು? ಫೋನಲ್ಲಿ ಬ್ಯುಸಿ ಇದ್ದೀರಾ? ನೀವು ಪ್ರಶ್ನೆ ಕೇಳಿದ್ರಿ, ಉತ್ತರ ಕೇಳಲ್ಲ. ರಾಮಾನಂದ ರಾಯರ ನಡುವೆ ಏನು ಸಂವಾದ ಆಯಿತು? ಚೈತನ್ಯ ಮಹಾಪ್ರಭುಗಳ ನಡುವೆ ಭಕ್ತಿಯ ಉನ್ನತ ಹಂತಗಳ ಬಗ್ಗೆ ಏನಾಯಿತು? ಚರ್ಚೆ ಆಯಿತು. ಚೈತನ್ಯ ಮಹಾಪ್ರಭು ಪ್ರಶ್ನೆ ಕೇಳಿದ್ರು, ಜೀವನದ ಉದ್ದೇಶ ಏನು ಅಂತ ಹೇಳಿ. ಆರಂಭದಲ್ಲಿ ಏನು ಪ್ರಶ್ನೆ ಕೇಳಿದರು? ಜೀವನದ ಉದ್ದೇಶ ಏನು ಹೇಳಿದರು? ನಾವು ಧರ್ಮವನ್ನು ಪಾಲನೆ, ವರ್ಣಾಶ್ರಮ ಧರ್ಮವನ್ನು ಪಾಲನೆ ಮಾಡೋದೇ ಜೀವನದ ಉದ್ದೇಶ ಅಂಥೇಳಿ. ಆವಾಗ ಚೈತನ್ಯ ಮಹಾಪ್ರಭು ಹೇಳಿದರು, ಇದು ಬಾಹ್ಯ, ಅದು ನಿಜವಾದ ಜೀವನದ ಉದ್ದೇಶ ಅಲ್ಲ. ಆಮೇಲೆ ಕೊನೆ, ಸೊ ಇನ್ನು ಮುಂದಿನ ಹೇಳು ನೀನು ಅಂತ ಹೇಳಿದರು. ಸೊ ಇನ್ನು ಮುಂದಿಂದೇನು? ಎಲ್ಲ ನಮ್ಮ ಧರ್ಮಗಳನ್ನು ತ್ಯಾಗ ಮಾಡಿ ಕೃಷ್ಣನಿಗೆ ಶರಣಾಗತನಾಗೋದು. ಸರ್ವಧರ್ಮಾಂ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನಮ್ಮ ಎಲ್ಲ ಕರ್ತವ್ಯಗಳನ್ನು, ಧರ್ಮಗಳನ್ನು ಬಿಟ್ಟು ಕೃಷ್ಣನಿಗೆ ಪೂರ್ಣ ಶರಣಾಗತ ಆಗೋದೇ ಜೀವನದ ಉದ್ದೇಶ ಅಂತ ಹೇಳಿದರು.
ಇದು ಬಾಹ್ಯ, ಇನ್ನು ಮುಂದೆ ಹೇಳು ಅಂತ ಹೇಳಿದರು. ಈಗ ಹೇಳ್ತಾ 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 ಕೊನೆಗೆ ಎಲ್ಲಿ ಗೋಪಿಯರು ಏನು ಭಕ್ತಿ ಮಾಡಿದ್ರಲ್ಲ, ಭಕ್ತಿ ಸೇವೆ ಕೃಷ್ಣನಿಗೆ ಏನು ಮಾಡಿದ್ರಲ್ಲ, ಅವರಷ್ಟು ಸಮರ್ಪಣೆ ಭಾವನೆಯನ್ನು ಮೂಡಿಸ್ಕೊಳ್ಳೋದು ಏನು ಅದು ಕೊನೆಯದು ಅಂಥೇಳಿ. ಹೀಗೆ ಉನ್ನತವಾದ ಹಂತಗಳನ್ನು ಚರ್ಚೆ ಮಾಡಿದರು ಭಕ್ತಿಯ ಬಗ್ಗೆ. ಅದಕ್ಕೋಸ್ಕರ ಪ್ರಭುಪಾದರು ಏನು ಹೇಳಿದರು, PhD ತೊಗೋಬೇಕಂದ್ರೆ ಯಾರಿಂದ ತೊಗೋಬೇಕು ನೀವು? ರಾಮಾನಂದ ರಾಯದಿಂದ ತೊಗೋಬೇಕು ನೀವು ಅಂಥೇಳಿ ಹೇಳಿದರು. ಅದರ ಅರ್ಥ ಏನು, ರಾಮಾನಂದ ರಾಯ ಮತ್ತು ಚೈತನ್ಯ ಮಹಾಪ್ರಭುಗಳ ನಡುವೆ ಏನು ಸಂವಾದ, ಆ ಸಂವಾದವನ್ನು ಅದರಲ್ಲಿ ಏನು ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಯ್ತಲ್ಲ ಅದನ್ನು ತಿಳ್ಕೊಬೇಕು ನಾವು. ಅದು PhD ಅಂದರೆ. ಇನ್ನುಳಿದಲ್ಲ ಅದೆಲ್ಲ ಫ್ಲೋ ಡಿಪಾರ್ಟ್ಮೆಂಟ್, ಫ್ಲೋಯಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ. PhD ಅಂದರೆ ಏನು? ಫ್ಲೋಯಿಂಗ್ ಡಿಪಾರ್ಟ್ಮೆಂಟ್ ಅಂತ. ಫ್ಲೋಯಿಂಗ್ ಡಿಪಾರ್ಟ್ ಅಂದ್ರೆ ಏನು? ಬೇಸಾಯ ಮಾಡೋದು. ಬೇಸಾಯ ಮಾಡಲಿಕ್ಕೆ ಜಾಸ್ತಿ ಬುದ್ಧಿ ಅವಶ್ಯಕತೆ ಇಲ್ಲಲ್ಲ, ಹೌದಲ್ಲ? ಈಗಿನ ಜನರಿಗೆ ಅದು ಗೊತ್ತಿಲ್ಲ, ಅದು ಬೇರೆ ವಿಷಯ. ಅದು ಒಂದು ಕಲೆ ಅಲ್ಲ, ಬೇಸಾಯ ಮಾಡೋದು. ಅದು ಈಗಿನ ಜನರಿಗೆ ಅದು ಗೊತ್ತಿಲ್ಲ. ಟ್ರ್ಯಾಕ್ಟರ್ ಓಡಿಸ್ಬಿಡ್ತೀವಿ ನಾವು, ಟ್ರ್ಯಾಕ್ಟರ್ ಅಂಥೇಳಿ. ಅವರು ಟ್ರ್ಯಾಕ್ಟರ್ ಓಡಿಸೋದು ಅದು ನಮ್ಮ ಪ್ರಗತಿ ಅಂತ ಹೇಳಿ ಅನ್ಕೋತಾರೆ. ಏನಿವೆ ಅದು ಬೇರೆ ವಿಷಯ. ಸೊ ನನ್ನ ವಿಷಯ ಕೇಳಿದರೆ ನಾನು ಇನ್ನೂ ಭಗವದ್ಗೀತೆಯಲ್ಲಿ ಇನ್ನೂ ಇದ್ದೇನೆ. ABCD ಯಲ್ಲೇ ಇದ್ದೀವಿ ನಾವು. ನಮ್ಮ ಎಲ್ಲ ದೊಡ್ಡ ಆಚಾರ್ಯರವರೆಲ್ಲ PhD ಪಡೆದಿದ್ದಾರೆ ಅವರು. ನಾವು ಅದನ್ನು ಏನು ಮಾಡ್ತೀವಿ? ಪಾಲನೆ ಮಾಡ್ತೀವಿ. ಪ್ರಭುಪಾದರ ಉದಾಹರಣೆ ಕೊಡ್ತಿದ್ರು. ಒಬ್ಬ ಮೆಕ್ಯಾನಿಕ್ ಇರ್ತಾನೆ, ಆ ಮೆಕ್ಯಾನಿಕನ ಕೈಯಲ್ಲಿ ಅವ್ನು ಮೆಕ್ಯಾನಿಕ್ ಅವನೇನು ಇಂಜಿನಿಯರ್ ಇಂಜಿನಿಯರ್ ಇರ್ತಾನೆ ಅವನು, ಹೌದಲ್ಲ? ಅವನಿಗೆಲ್ಲ ಗೊತ್ತಿರುತ್ತೆ, ಮೆಕ್ಯಾನಿಕಲ್ ಇಂಜಿನಿಯರ್, ಹೌದಲ್ಲ? ಅವನ ಕೈಯಲ್ಲಿ ಕೆಲಸ ಮಾಡೋನು, ಅವನ ಕೆಲಸನೂ ಏನಾಗಿಬಿಡುತ್ತೆ? ಪರಿಪೂರ್ಣ ಆಗಿಬಿಡುತ್ತೆ, ಅವನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದರೆ, ಹೌದಲ್ಲ? ಅದೇ ಥರ ನಾವೇನು ನಮ್ಮ ಆಚಾರ್ಯರ ಮಾರ್ಗದರ್ಶನದಲ್ಲಿ ನಾವು ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ. ತಿಳಿತಲ್ಲ? ಇನ್ನು ಏನಾದರೂ ಇದೆ ಕೇಳೋದು? ಹರೇ ಕೃಷ್ಣ. ಹೀಗೆ